ನಮಗೇನು ಬೇಕಾದ್ರೆ ನಮ್ಮ ತಲೆಯೊಳಗೆ ಏನು ತುಂಬಿದಾರೆ ಅಂದರೆ ಬಾಸುಮತಿ ಮಾತ್ರ ತಿನ್ನಬೇಕು, ಸೋನಾ ಮಸೂರಿ ಮಾತ್ರ ತಿನ್ನಬೇಕು. ಹಾಂ, ಯಾರಾದರೂ ಅತಿಥಿಗಳು ಬಂದರೆ ನಾನು ನವಣಕ್ಕಿ ಅನ್ನ ಮಾಡ್ತೀನಿ ಅಂತಂದ್ರೆ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಅವರು ಇದೆಂಥ ದಾರಿದ್ರ್ಯ ಬಂತಪ್ಪ ಇವರಿಗೆ, ಎಂಥ ಅಪಮಾನ ಮಾಡಿದ್ರು ನನಗೆ. ಇವತ್ತು ಸತ್ತ ಶರೀರಗಳನ್ನು ತಿನ್ನಲಿಕ್ಕೆ ಹದ್ದುಗಳೇ ಇಲ್ಲ. ಇದು ನಾವು ಸಾಧಿಸಿರುವಂಥ ಪ್ರಗತಿ. ಇದು ಸ್ವಾತಂತ್ರ್ಯದ ನಂತರ ನಮ್ಮ ಅಭಿವೃದ್ಧಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? DDT ಅಂತ ಅನ್ನೋದು ಮೊಟ್ಟ ಮೊದಲ ಕೀಟನಾಶಕ. ಸೊಳ್ಳೆ ಕೊಲ್ಲಲಿಕ್ಕೆ ನಾವು ಶುರು ಮಾಡಿಕೊಂಡ್ವಿ. ಇವು ಎರಡು ವಸ್ತುಗಳು ಸಿಕ್ವಾ. DDT ಆದಮೇಲೆ ಮುಂದೆ ಮ್ಯಾಲಾಥಯಾನ್, ಪ್ಯಾರಾಥಯಾನ್ ಅನ್ನುವಂಥ ಬೇರೆ ಕೃಷಿ ಕೀಟನಾಶಕಗಳನ್ನು ಕಂಡುಹಿಡಿದ್ರು. DDT ಅನ್ನೋದು ಸೊಳ್ಳೆಗಳನ್ನು ಕೊಲ್ಲಿಕ್ಕೆ ಬಂದಿತ್ತು. ಮ್ಯಾಲಾಥಯಾನ್, ಪ್ಯಾರಾಥಯಾನ್ ಇನ್ನೂ ಮತ್ತೆರಡು ಕೀಟನಾಶಕಗಳನ್ನು ತಯಾರು ಮಾಡಿದರು. ಮಾರಾಟ ಮಾಡಬೇಕಲ್ಲ, ಮಾರಾಟ ಎಲ್ಲಿ ಆಗಬೇಕು ಅವರಿಗೆ? ಯುರೋಪ್ ದೇಶದೊಳಗೆ, ಯುರೋಪ್ ಖಂಡದೊಳಗೆ ಕೃಷಿ ಬಹಳ ಕಡಿಮೆ. ಕೃಷಿಯ ದೊಡ್ಡ ಮಾರುಕಟ್ಟೆಗಳಿದ್ದದ್ದು ಒಂದು ಭಾರತ, ಎರಡನೇದ್ದು ಚೀನಾ. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಭಾರತಕ್ಕೆ ಬಂದು ನಮ್ಮ ಕೃಷಿ ವಿಜ್ಞಾನಿಗಳು, ನಮ್ಮ ಸರ್ಕಾರದ ಆಡಳಿತದೊಳಗಿರುವವರು, ನಮ್ಮ ಯಾರು ಶಾಲೆ ಕಲಿತವರು ಅಂತಂದ್ವಲ್ಲ ನಾವು, ಸುಶಿಕ್ಷಿತರು ಅಂತ, ಅವ್ರ ತಲೆಯೊಳಗೆ ಏನು ತುಂಬಲಿಕ್ಕೆ ಶುರು ಮಾಡಿದರು ಅಂದರೆ, ನೀವು ಇವೇನು ಧಾನ್ಯಗಳನ್ನು ತಿಂತಾ ಇದ್ದೀರಲ್ಲ, ರಾಗಿ, ನವಣಿ, ಸಜ್ಜೆ, ಸಾವಿ, ಇವೆಲ್ಲ ಬಡವರು ತಿನ್ನುವಂಥ ಧಾನ್ಯಗಳಿವು. ನೀವು ಸುಧಾರಿಸಿದ ಜನ, ನೀವು ಶಿಕ್ಷಣ ಪಡೆದವರು, ನೀವು ಏನದು ಶಬ್ದ, ಅದು ಕಲ್ಚರ್ಡ್ ಪೀಪಲ್ ನೀವು. ಹಾಗಾಗಿ ನೀವು ಅಂಥ ತಿನ್ನಬಾರ್ದು. ನೀವೇನು ತಿನ್ನಬೇಕು? ನೀವು ಬಿಳಿ ಅಕ್ಕಿ ತಿನ್ನಬೇಕು, ಗೋಧಿ ತಿನ್ನಬೇಕು. ಅದೆಲ್ಲ ಬಡವರು ತಿನ್ನುವಂಥದ್ದು, ಅದೆಲ್ಲ ಹಿಂದುಳಿದವ್ರು ತಿನ್ನುವಂಥದ್ದು. ನೀವು ಅಕ್ಕಿ ತಿನ್ನಬೇಕು, ಗೋಧಿ ತಿನ್ನಬೇಕು ಅಂತ. ಅದನ್ನು ನಮ್ಮ ತಲೆಯೊಳಗೆ ತುಂಬಿ ಮುಂದಿನ 75 ವರ್ಷದೊಳಗೆ ನಾವು ಎಷ್ಟು ಅದ್ಭುತವಾದಂಥ ಪ್ರಗತಿಯನ್ನು ಸಾಧಿಸಿಬಿಟ್ಟಿದ್ದೀವಿ ಅಂದರೆ, ನಮ್ಮ ಮುಂದೆ ಅವೆಲ್ಲ ಧಾನ್ಯಗಳನ್ನು ಇಟ್ಟಿದ್ರೆ ಹೆಸರು ಗೊತ್ತಿಲ್ಲ, ಧಾನ್ಯಗಳನ್ನು ಗುರುತಿಸ್ಲಿಕ್ಕೂ ಗೊತ್ತಿಲ್ಲ. ಕ್ರಮೇಣ ಆ ಧಾನ್ಯಗಳು ನಮ್ಮ ತಟ್ಟೆಯಿಂದ ದೂರ ಹೋದವು, ನಮ್ಮ ಹೊಲಗದ್ದೆಗಳಿಂದ ಮಾಯ ಆಗಿಬಿಟ್ಟು. ನಾವೆಲ್ಲರೂ ಬಿಳಿ ಅಕ್ಕಿಯಿಂದ ಅನ್ನ ತಿನ್ನಲಿಕ್ಕೆ ಶುರು ಮಾಡಿದ್ವಿ, ಗೋಧಿಯಿಂದ ತಿನ್ನಲಿಕ್ಕೆ ಶುರು ಮಾಡಿದ್ವಿ. ಬಹಳ ಅದ್ಭುತವಾದಂತಹ ಉದಾಹರಣೆಗಳು ಯಾವುದು ಅಂದರೆ, ಇವತ್ತಿಗೂ ಕೂಡ ನಾವು ಯಾವುದನ್ನು ಬೆಸ್ಟ್ ಹೋಟೆಲ್ ಅಂತ ಕರಿತೀವಲ್ಲ, 5 ಸ್ಟಾರ್ ಹೋಟೆಲ್ ಅಂತ, ಆ 5 ಸ್ಟಾರ್ ಹೋಟೆಲ್ ಒಳಗೆ ನಿಮ್ಗೆ ಸಿಗೋದು ಕೇವಲ ಗೋಧಿಯ ಊಟ ಮತ್ತು ಅಕ್ಕಿಯ ಊಟ. ಎಲ್ಲಿಯೂ ರಾಗಿ, ನವಣಿ, ಸಜ್ಜೆ, ಇದು ಸಿಗೋದಿಲ್ಲ. ಅದಕ್ಕಿಂತ ಕೆಳಗಿನ ಲೆವೆಲದ್ದು ಯಾವುದಕ್ಕೆ ನಾವು ಖಾನಾವಳಿ ಅಂತ ಕರಿತೀವಲ್ಲ, ಖಾನಾವಳಿ ಒಳಗೆ ನಿಮಗೆ ಜೋಳದ ರೊಟ್ಟಿ ಸಿಗ್ತದೆ. 5 ಸ್ಟಾರ್ ಹೋಟೆಲ್ ಒಳಗೆ ಜೋಳದ ರೊಟ್ಟಿ ಸಿಗೋದಿಲ್ಲ, ನವಣಿ ಪಾಯಸ ಸಿಗೋದಿಲ್ಲ, ಸಾವಕ್ಕಿ ಉಪ್ಪಿಟ್ಟು ಸಿಗೋದಿಲ್ಲ. ನಿಮಗೆ ಬೇರೆ ಉಪ್ಪಿಟ್ಟು ಸಿಗ್ತದೆ, ಬೇರೆ ಪುರಿ ಸಿಗ್ತದೆ, ಮತ್ತೊಂದೇನೋ ಸಿಗ್ತದೆ. ಇದನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ತಲೆಯೊಳಗೆ ತುಂಬಿ ಆ ಧಾನ್ಯಗಳನ್ನು ದೂರ ಮಾಡಿಬಿಟ್ರು. ಅವುಗಳನ್ನು ಅವರು ಒರಟು ಧಾನ್ಯಗಳು ಅಂತ ಕರೆದರು. ಒರಟು ಧಾನ್ಯ, ಕೋರ್ಸ್ ಮಿಲೆಟ್ಸ್ ಅಂತ, ತೃಣಧಾನ್ಯಗಳು ಅಂತ ಕರೆದರು. ಕೆಳದರ್ಜೆಯ ಧಾನ್ಯಗಳು ಅಂತ. ಒರಟು, ನೀವು ಸುಸಂಸ್ಕೃತರು, ನೀವು ಒರಟು ಧಾನ್ಯಗಳನ್ನು ಯಾಕೆ ತಿಂತೀರಿ? ನೀವು ಗೋಧಿ ತಿನ್ನಬೇಕು, ಅಕ್ಕಿ ತಿನ್ನಬೇಕು ಅಂತ. ಕ್ರಮೇಣ ನಾವು ಗೋಧಿಗೆ ಬಂದ್ವಿ, ಅಕ್ಕಿಗೆ ಬಂದ್ವಿ. ಇವತ್ತು ಎಲ್ಲಿ ತನಕ ಬಂದಿದ್ದೀವಿ ಅಂದರೆ, ಹೆಚ್ಚು ಕಡಿಮೆ ಬರೀ ಅಕ್ಕಿನೇ ತಿನ್ನೋದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ರೇಷನ್ದೊಳಗೂ ಅದೇ ಬಂತು, ಶಾಲೆ ಇದರೊಳಗೂ ಅದೇ ಬಂತು, ಬಿಸಿ ಊಟದೊಳಗೂ ಅದೇ. ಮಾಡಲಿಕ್ಕೆ ಭಾಳ ಸುಲಭ. ಪ್ರೆಷರ್ ಕುಕ್ಕರ್ ಒಂದು ಬಂದುಬಿಡ್ತಲ್ಲ, ಈ ಕಡೆ ಪ್ರೆಷರ್ ಕುಕ್ಕರ್ ಬಂತು, ಆ ಕಡೆ ಅಕ್ಕಿ ಬಂತು. ಪ್ರೆಷರ್ ಕುಕ್ಕರ್ದೊಳಗೆ ನೀವು ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಅನ್ನ ಸುಲಭವಾಗಿ ಮಾಡಿಬಿಡ್ಬೋದು. ಈ ರೀತಿ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನು ನಮ್ಮಿಂದ ಕಸ್ಕೊಂಡ್ಬಿಟ್ರು, ನಮ್ಮ ಆರೋಗ್ಯವನ್ನು ನಮ್ಮಿಂದ ಕಸ್ಕೊಂಡ್ಬಿಟ್ರು, ನಮ್ಮ ಕೃಷಿಯನ್ನು ನಮ್ಮಿಂದ ಕಸ್ಕೊಂಡ್ಬಿಟ್ರು. ಅಕ್ಕಿ ಬೆಳಿಲಿಕ್ಕೆ ಬಹಳ, ಭತ್ತ ಬೆಳಿಲಿಕ್ಕೆ ಬಹಳ ನೀರು ಬೇಕು, ಗೋಧಿ ಬೆಳಿಲಿಕ್ಕೆ ಬಹಳ ನೀರು ಬೇಕು. ಪಂಜಾಬ್ ಅಂತ ನಾವೇನು ಮಾತಾಡ್ತೀವೋ ಅದು ನಮ್ಮ ಗೋಧಿಯ ಬಟ್ಟಲು ಅಂತ, ಧಾನ್ಯಗಳ ಬಟ್ಟಲು ಅಂತ. ಅಲ್ಲಿ ದೊಡ್ಡ ಪ್ರಮಾಣದೊಳಗೆ ಹಸಿರು ಕ್ರಾಂತಿ ಬಂತು 1950ರ ನಂತರ. ಹಸಿರು ಕ್ರಾಂತಿ ಅನ್ನೋದ್ರ ಮೂಲಕ ಅವ್ರು ಏನು ಹೇಳಿದ್ರಂದರೆ, ನೀವು 10,000 ವರ್ಷದಿಂದ ಯಾವ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದೀರೋ ಅದು ಹಿಂದುಳಿದವರ ಕೃಷಿ, ಬಿಟ್ಟುಬಿಡ್ರಿ ಅದನ್ನು. ನೀವು ಸುಧಾರಿಸಿದವರು, ನೀವು ಆಧುನಿಕ ಕೃಷಿ ಮಾಡಬೇಕು. ನಾವು ನಿಮಗೆ ಹೈಬ್ರಿಡ್ ಬೀಜ ತಂದು ಕೊಡ್ತೀವಿ, ನಾವು ನಿಮಗೆ ಯೂರಿಯಾ ತಂದು ಕೊಡ್ತೀವಿ, ನಾವು ನಿಮಗೆ ಕೀಟನಾಶಕ ತಂದು ಕೊಡ್ತೀವಿ,
ನಾವು ನಿಮಗೆ ಬೋರ್ವೆಲ್ ಕೊಳವೆ ಬಾವಿ ತಂತ್ರಜ್ಞಾನ ತಂದು ಕೊಡ್ತೀವಿ, ನಾವು ನಿಮಗೆ ಟ್ರ್ಯಾಕ್ಟರ್ ತಂದು ಕೊಡ್ತೀವಿ, ನಾವು ನಿಮಗೆ ರಾಶಿ ಮಾಡೋ ಯಂತ್ರ ತಂದು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಇದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ನಮ್ಮ 10,000 ವರ್ಷಗಳ ಕೃಷಿ ಅದು. ಒಂದು ತಲೆಮಾರು 2 ತಲೆಮಾರಲ್ಲ, 10,000 ವರ್ಷಗಳಿಂದ ಯಾವ ಕೃಷಿಯನ್ನು ನಾವು ಮಾಡ್ಕೊಂಡು ಬಂದಿದ್ವೋ, ಯಾವ ಕೃಷಿ ನಮ್ಮ ಆರೋಗ್ಯಕ್ಕೆ ಕೇಡುಂಟು ಮಾಡಿರಲಿಲ್ಲ, ನಮ್ಮ ದನಕರುಗಳ ಆರೋಗ್ಯಕ್ಕೆ ಕೇಡುಂಟು ಮಾಡಿರಲಿಲ್ಲ, ನಾಯಿ ಬೆಕ್ಕಿಗೆ ಕೇಡುಂಟು ಮಾಡಿರಲಿಲ್ಲ, ಮಣ್ಣಿಗೆ ಕೇಡುಂಟು ಮಾಡಿರಲಿಲ್ಲ. ಆ ಕೃಷಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಿರಲಿಲ್ಲ. ಹಾಗಾಗಿ 10,000 ವರ್ಷ ನಡೆದಿತ್ತದು. ಇವರೇನು ಬಂದು ಅದನ್ನೆಲ್ಲ ದೂರ ಮಾಡಿ ಆಧುನಿಕ ಕೃಷಿ ತಂದರು. 75 ವರ್ಷಗಳ ಅವಧಿಯೊಳಗೆ ನಮ್ಮ ಮಣ್ಣಿನ ಫಲವತ್ತತೆ ಇವತ್ತು 50ರಿಂದ 75% ಕಡಿಮೆ ಆಗಿ ಹೋಗಿಬಿಟ್ಟಿದ್ದದೆ. ಇದೇ ರಾಸಾಯನಿಕ ಕೃಷಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದಾದರೆ ಇನ್ನು 30 ವರ್ಷಗಳ ನಂತರ ಭಾರತದಲ್ಲಿ ನಾವು ಯಾವುದೇ ರೀತಿಯ ಆಹಾರದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ನಾವು ಮಣ್ಣಿನ ಫಲವತ್ತತೆಯನ್ನು ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ. ಯೂರಿಯಾ ಹಾಕಿ ಕೀಟನಾಶಕ ಹೊಡೆದು ನಮಗೆ ಎಷ್ಟು ಸಮಯ ಅದನ್ನು ಗೊತ್ತಿಲ್ಲ. ಎಂಡೋಸಲ್ಫಾನದ ಕತೆ ಎಷ್ಟು ಜನ ಕೇಳಿರಿ? ಇಲ್ಲ ಹೇಳ್ರಿ. ಹಾಂ, ಎಂಡೋಸಲ್ಫಾನ್ ಕತೆ ಹೇಳಬೇಕು, ರೌಂಡಪ್ ಕತೆ ಹೇಳಬೇಕು. ಹಾಂ, ಎಂಡೋಸಲ್ಫಾನ್ ಕತೆ ಹೇಳೋಣಂತಪ್ಪ. ಅಂದರೆ ನಾನು ನಗ್ತೀನಿ, ಹೇಳೋದ್ರೊಳಗೆ ಎಲ್ಲೋ ಒಂದು ಸ್ವಲ್ಪ ಖುಷಿ ಇದೆ, ಆದರೆ ಅದ್ರ ಹಿಂದೆ ಭಾಳ ದೊಡ್ಡ ಖೇದ ಅದ, ದುಃಖ ಅದ, ದೊಡ್ಡ ದುರಂತ ಅದ. ಅದು ನಮ್ಮ ಸರ್ಕಾರದವರು, ಘನ ಸರ್ಕಾರದವರು ಏನು ಮಾಡಿದರು ಅಂದರೆ, ಒಂದು 25-30 ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟಗಳದ್ದು ಏನಂತ ಕರಿತೀವಲ್ಲ ನಾವು, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕೇರಳದ ಒಂದಿಷ್ಟು ಭಾಗ, ಇಲ್ಲಿ ಎಲ್ಲ ಕಡೆ ಏನು ಗುಡ್ಡ ಕಣಿವೆಗಳಿದ್ವಲ್ಲ, ಅಲ್ಲಿ ಹಸಿರು ಅರಣ್ಯ ಇತ್ತು. ಅವರೇನೆಂದ್ರೆ, ಈ ಅರಣ್ಯ ನಿರುಪಯುಕ್ತ, ಇದರಿಂದ ಏನು ಸಿಗ್ತದೆ, ನಮಗೇನು ಸಿಗೋದಿಲ್ಲ, ಇದೆಲ್ಲ ಕಡಿದ್ಬಿಟ್ಟು ನಾವು ಗೋಡಂಬಿ ಬೆಳಿಬೇಕು. ಗೋಡಂಬಿ ಅಂದರೆ ಗೇರು ಬೀಜ, ಗೋಡಂಬಿ ಬೆಳೆದುಬಿಟ್ಟು ಅದನ್ನು ರಫ್ತು ಮಾಡಿದರೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಮಗೆ ದುಡ್ಡು ಬರ್ತದೆ ಅಂತ ಯೋಜನೆ ಹಾಕ್ಕೊಂಡ್ಬಿಟ್ಟು ಅವರು ಎಲ್ಲ ಕಾಡುಗಳನ್ನು ಕಡಿದು, ಎಷ್ಟೋ 1000 ಎಕರೆ ಕಾಡು ಕಡಿದ್ಬಿಟ್ಟು ಅವ್ರು ಏನು ಮಾಡಿದರು ಅಂತಂದರೆ, ಗೋಡಂಬಿ ಸಸಿಗಳನ್ನು ಹಚ್ಚಿಬಿಟ್ರು. ಆ ಗೋಡಂಬಿ ಸಸಿಗಳು ದೊಡ್ಡವಾದವು. ದೊಡ್ಡದಾದ್ಮೇಲೆ ಅದು ಏಕ ಕೃಷಿಯೊಳಗೆ ಯಾವಾಗಲೂ ಕೀಟ ಬಾಧೆ ಹೆಚ್ಚು. ಒಂದೇ ಥರದ ಸಸ್ಯಗಳಿದ್ದರೆ ಒಂದು ಕೀಟಕ್ಕೆ ಈ ಗಿಡ ಮುಗಿಸಿ ಮತ್ತೊಂದಕ್ಕೆ ಬರೋದು, ಇಲ್ಲಿ ತಿಂದು ಮತ್ತೊಂದಕ್ಕೆ ಹೋಗೋದು ಭಾಳ ಸುಲಭ. ನಡು ಬೇರೆದು ಯಾವುದೋ ಇತ್ತು ಅಂದರೆ ಅದು ಅಲ್ಲಿಗೆ ನಿಂತು ಬಿಡ್ತದೆ. ನೀವು ಏಕ ಕೃಷಿ ಮಾಡಿದಾಗ ಕೀಟ ಬಾಧೆ ಹೆಚ್ಚು. ಈ ಗೋಡಂಬಿ ಸಸಿಗಳಿಗೆ ಹುಳ ಬರಲಿಕ್ಕೆ ಶುರು ಆಗಿಬಿಡ್ತು, ಕೀಟಗಳು ಬಂದುಬಿಟ್ಟು. ಏನು ಮಾಡೋದು? ನೀವು ಎಲ್ಲದಕ್ಕೂ ಹೋಗಿ ಸಿಂಪಡಣೆ ಮಾಡಬೇಕಲ್ಲ ಕೀಟನಾಶಕದಿಂದ. ಎಲ್ಲೆಲ್ಲಿ ಅಂತ ಹೋಗ್ತೀರಿ? 1000 ಎಕರೆ ಅದು, ಗುಡ್ಡ, ದೆನ್ನೆ, ಹಳ್ಳ, ಕೊಳ್ಳ, ಮತ್ತೊಂದು, ಅದು ಸಾಧ್ಯ ಇಲ್ಲ. ಆವಾಗ ಮತ್ತೆ ಒಬ್ಬ ಯಾವುದೋ ವಿಜ್ಞಾನಿಗೆ ಅದ್ಭುತವಾದಂಥ ಒಂದು ಆಲೋಚನೆ ಬಂದುಬಿಡ್ತು. ಯಾಕೆ ಪ್ರತಿಯೊಂದು ಸಸ್ಯಕ್ಕೆ ಹೋಗಿ ಹಿಂಗೆ ಕೀಟನಾಶಕ ಹಾಕ್ತಾ ಹೋಗಬೇಕು, ಹೆಲಿಕಾಪ್ಟರ್ ತಂದು ಬಿಡೋಣಂತ. ಹೆಲಿಕಾಪ್ಟರ್ ತಂದು ಎಂಡೋಸಲ್ಫಾನ್ ಹಿಂಗೆ ಸುರಿದು ಬಿಡೋಣಂತ. ಎಂಡೋಸಲ್ಫಾನ್ ಮಳೆ ಮಾಡಿ ಬಿಡೋಣ, ಎಲ್ಲದಕ್ಕೂ ಸಿಕ್ಕಿಬಿಡ್ತದೆ ಅಂತ. ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 4 ಸಲ ಅಲ್ಲ, 16 ಸಲ ಹೆಲಿಕಾಪ್ಟರ್ದಿಂದ ಎಂಡೋಸಲ್ಫಾನ್ ಅನ್ನುವಂಥ ಕೀಟನಾಶಕದ ಮಳೆ ಸುರಿಸಿಬಿಟ್ರು. ಮಳೆ ಸುರಿಸಿದ ನಂತರ ಮತ್ತೆ ಮುಂದಿನ ಮಳೆಗಾಲ ಬಂತು. ಆ ಮಳೆಗಾಲ ಬಂದಾಗ ಸಸ್ಯಗಳ ಮೇಲಿದ್ದಂಥ ಎಂಡೋಸಲ್ಫಾನು, ಇಲ್ಲಿ ಬಿದ್ದಂಥ ಎಂಡೋಸಲ್ಫಾನು, ಅಲ್ಲಿ ಬಿದ್ದಂಥ ಎಂಡೋಸಲ್ಫಾನು ಅದೆಲ್ಲ ನೀರೊಳಗೆ ಹರ್ಕೊಂಡು ಹೋಯಿತು. ಬಾವಿಗಳಿಗೆ ಹೋಯಿತು, ಕೆರೆಗಳಿಗೆ ಹೋಯಿತು, ಹಳ್ಳ ಕೊಳ್ಳಗಳಿಗೆ ಹೋಯಿತು, ಎಲ್ಲ ಕಡೆ ಹೋಯಿತು. ಅದನ್ನೇ ಬಳಸಿಬಿಟ್ಟು ಜನ ಮತ್ತೆ ಕೃಷಿ ಮಾಡಿಕೊಂಡ್ರು. ಸೊಪ್ಪು ತರಕಾರಿ ಬೆಳೆದ್ರು, ಹಣ್ಣು ಬೆಳೆದ್ರು, ಎಲ್ಲದರೊಳಗೂ ಎಂಡೋಸಲ್ಫಾನ್ ಬಂತು. ಅದನ್ನು ಸೇವಿಸ್ಲಿಕ್ಕೆ ಶುರು ಮಾಡಿದರು, ಅದನ್ನು ತಿನ್ನಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿಯ ಒಂದು ಸಣ್ಣ ಊರೊಳಗೆ ಒಬ್ಬರು ಡಾಕ್ಟರ್ ಮೋಹನ್ ಕುಮಾರ್ ಅನ್ನುವಂಥ ಒಬ್ಬರು ಡಾಕ್ಟರ್ ಇದ್ದರು. MBBS ಡಾಕ್ಟರು, ಒಂದು 25-30 ವರ್ಷ ಪ್ರಾಕ್ಟೀಸ್ ಮಾಡಿದವರು. ಅವ್ರಿಗೆ ಆಶ್ಚರ್ಯ ಆಗಲಿಕ್ಕೆ ಶುರು ಆಯಿತು. ನಾನು 25 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಊರೊಳಗೆ, 5-6 ವರ್ಷದೊಳಗೆ ಒಂದು ಮಗು ಬರೋದು, ಅಂಗವಿಕಲ ಮಗು, ಕಾಲು ಸೊಟ್ಟಿರೋದು, ಕೈ ಸೊಟ್ಟಿರೋದು, ಏನೋ ಒಂದು ಅಂಗವಿಕಲ ಇರುವಂಥ ಒಂದು ಮಗು. 5-6 ವರ್ಷದೊಳಗೆ ಒಂದು ಕೇಸ್ ನೋಡ್ತಾ ಇದ್ದೆ. ಇದ್ಯಾಕೆ ಇತ್ತಿತ್ತಲಾಗಿ ಪ್ರತಿ ವಾರ ಒಂದು ಕೇಸ್ ನೋಡ್ತಾ ಇದ್ದೀನಿ ನಾನು. ಅವ್ರ ಮನೆಯೊಳಗೊಂದು, ಇವ್ರ ಮನೆಯೊಳಗೊಂದು, ಇವ್ರ ಮನೆಯೊಳಗೆ 2. ಇದೇನು ನಡೆದಿರೋದು ಆಶ್ಚರ್ಯ ಅಂತಂದು ಅವರು ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅಂಥೇಳಿ
ಮಣಿಪಾಲ್ ಮೆಡಿಕಲ್ ಕಾಲೇಜ್ ಒಳಗೆ ಔಷಧಶಾಸ್ತ್ರದ ಪ್ರೊಫೆಸರ್ ಅವ್ರ ಕಡೆ ಹೋಗ್ತಾರೆ. ಹೋಗಿ ಅವ್ರಿಗೆ ಹೇಳ್ತಾರೆ, ನನಗೇನೋ ಅರ್ಥ ಆಗ್ತಾ ಇಲ್ಲಪ್ಪ, ಇದೇನೋ ವಿಚಿತ್ರ ಅಂತ. ಅವರು ಬಂದು ಆ ಅನೇಕ ಹಳ್ಳಿಗಳಲ್ಲಿ ಅಧ್ಯಯನ ಮಾಡ್ತಾರೆ. ನೋಡಿದರೆ ಅದು ಎಷ್ಟೋ ಕೇಸುಗಳು, ಒಂದು ಮನೆಯೊಳಗೆ 1, ಇನ್ನೊಂದು ಮನೆಯೊಳಗೆ 2, ಒಂದು ಮನೆಯೊಳಗೆ 3 ಅಂಗವಿಕಲ ಮಕ್ಕಳು ಹುಟ್ಟಿರೋದು. ಏನು ಕಾರಣ ಅಂತ ಹುಡುಕ್ತಾ ಹೋದರು. ಅಧ್ಯಯನ ಮಾಡಿದ ಬಳಿಕ ಅವರಿಗೆ ಗೊತ್ತಾಗಿದ್ದು ಇದು ಎಂಡೋಸಲ್ಫಾನ್ದಿಂದ ಆಗಿದ್ದು. ಆಮೇಲೆ ಕೇಸ್ ಹಾಕಿದ್ರು ಅವರು. ಅದು ರಾಜ್ಯ ಸರ್ಕಾರದ ವಿರುದ್ಧ ಹೋಯಿತು. ಸುಪ್ರೀಂ ಕೋರ್ಟ್ ತನಕ ಹೋಗಿ ಎಲ್ಲ ದಾಖಲೆಗಳನ್ನು ಹಾಕಿದ ಮೇಲೆ ಸುಪ್ರೀಂ ಕೋರ್ಟ್ದವರು ಅದನ್ನು ಬ್ಯಾನ್ ಮಾಡಿದರು. ಎಂಡೋಸಲ್ಫಾನ್ ಇನ್ಮೇಲೆ ಉಪಯೋಗಿಸ್ತಕ್ಕದ್ದಲ್ಲ. ಅಷ್ಟೇ ಅಲ್ಲ, ಈ ಯಾರು ಎಂಡೋಸಲ್ಫಾನ್ ಸಂತ್ರಸ್ತರಿದ್ದಾರಲ್ಲ, ಯಾರ ಮನೆಯೊಳಗಿಂತ ಮಕ್ಕಳು ಹುಟ್ಟಿದಾವಲ್ಲ, ಅವರಿಗೆ ನಾವು ಪರಿಹಾರ ಧನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು ಅಂದರೆ, ಸರ್ಕಾರಕ್ಕೆ ಈ ಜವಾಬ್ದಾರಿ ಮಾಡಿಕೊಟ್ರೆ ಈ ಸರ್ಕಾರಿ ಅಧಿಕಾರಿಗಳು ಅದನ್ನು ಏನೂ ಮಾಡೋದಿಲ್ಲ, ನುಂಗಿಬಿಡ್ತಾರೆ. ಅದಕ್ಕೆ ರವೀಂದ್ರನಾಥ್ ಶಾನಭಾಗ್ ಅವರ ನೇತೃತ್ವದೊಳಗೆ ಒಂದು ಸಮಿತಿ ಮಾಡಿ ನೀವು ಇದನ್ನು ಮನೆಗೆ ಹೋಗಿ ಪರಿಹಾರ ಧನ ಮುಟ್ಟಿಸ್ತಕ್ಕದ್ದು ಅಂದರೆ ಮಾತ್ರ ಅದು ಎಲ್ಲೋ ಹೋಗಿ ಮುಟ್ಟುತ್ತದೆ. ಎಂಡೋಸಲ್ಫಾನದಿಂದ ಇಂತಹ ಒಂದು ಸಮಸ್ಯೆ ಆಗ್ತದೆ ಅಂತ ಗೊತ್ತಾದ ಬಳಿಕ ಜಗತ್ತಿನ 150 ದೇಶಗಳು ಅದನ್ನು ಬ್ಯಾನ್ ಮಾಡಿದವು. ಅದನ್ನು ಪೂರ್ತಿಯಾಗಿ ತೆಗೆದುಹಾಕಿಬಿಟ್ಟು ನಮ್ಮಲ್ಲಿ ಮಾತ್ರ ಇನ್ನೂ ಅನೇಕ ವರ್ಷಗಳ ಕಾಲ ಅದು ಮುಂದುವರಿತು. ಇನ್ನೂ ಸಿಗ್ತದೆ. ಇದು ನಮ್ಮ ದೇಶದ ವಾಸ್ತವ. ಹೋಗಲಿ, ಎಂಡೋಸಲ್ಫಾನ್ ನಿಂತು ಹೋಗ್ಯದಂತ ಅನ್ಕೊಳ್ಳೋಣ ಅಂತ ತಿಳ್ಕೊಳ್ಳೋಣ ಅಂತ. ಎಂಡೋಸಲ್ಫಾನ್ ಏನು ಮಾಡಿತು? ಮುಖ್ಯವಾಗಿ ಎಂಡೋಸಲ್ಫಾನ್ ಕತೆ ಇನ್ನೂ ಮುಂದಕ್ಕೆ ಹೋಗ್ತದೆ. ಇನ್ನೂ ಮುಂದಕ್ಕೆ ಹೋಗ್ತದೆ. 2ನೇ ಮಹಾಯುದ್ಧದ ನಂತರ ಯೂರಿಯಾ ಬಂತು ಮತ್ತು DDT ಬಂತು. DDT ಬಂದಮೇಲೆ ನಮಗೇನು ಅನಿಸ್ಬಿಡ್ತು ಅಂದ್ರೆ, ಅಯ್ಯೋ ಎಲ್ಲ ಕಡೆ ಮಲೇರಿಯಾ ಸೊಳ್ಳೆಯಿಂದ ಆಗ್ತದೆ, ಸೊಳ್ಳೆಗಳನ್ನು ಕೊಲ್ಲಲಿಕ್ಕೆ DDT ಅದ್ಭುತವಾದಂಥ ಅಸ್ತ್ರ ಅಂಥೇಳಿ ಎಲ್ಲ ಕಡೆ DDT ಹೊಡೆದಿದ್ದು ಅಮೇರಿಕಾದೊಳಗೂ ಎಲ್ಲ ಕಡೆ DDT ಹೊಡೆದುಬಿಟ್ರು. 1960ಕ್ಕೆ ಬರೋದ್ರೊಳಗೆ ಕೇವಲ 15 ವರ್ಷಗಳ ಅವಧಿಯೊಳಗೆ ಅಲ್ಲಿ ಒಬ್ಬರು ರೇಚೆಲ್ ಕಾರ್ಸನ್ ಅನ್ನುವಂಥ ಒಬ್ಬ ಮಹಿಳಾ ವಿಜ್ಞಾನಿ ಅವಳ ಗಮನಕ್ಕೆ ಬಂದ ಸಂಗತಿ ಏನಂದರೆ, ಚಳಿಗಾಲದೊಳಗೆ ಎಲ್ಲ ಗಿಡಮರಗಳು ಒಣಗಿ ಹೋಗಿರ್ತವೆ, ಬಾಡಿರ್ತವೆ, ಎಲೆ ಉದುರಿಸಿರ್ತವೆ. ವಸಂತ ಋತು ಬಂದ ಮೇಲೆ ಹೊಸ ಚಿಗುರು, ಹೊಸ ಹೂವು, ಹೊಸ ಕಳೆ, ಆವಾಗ ಹಕ್ಕಿಗಳು ಹಾಡಬೇಕಲ್ಲ. ಅದು ಭಾಳ ಚಂದ ಒಂದದ. ವಸಂತ ಬಂದ ಋತುಗಳ ರಾಜತ ಬಂದ ಟುವಿ ಪುವಿಟ್ಟವು ಅಂತ ನಾವು ಶಾಲೆಯೊಳಗೆ ಓದಿದ ಪದ್ಯ ಅದು. ವಸಂತ ಬರಬೇಕು, ಇಡೀ ನಿಸರ್ಗಕ್ಕೆ ಒಂದು ಹೊಸ ಉತ್ಸಾಹ ತರಬೇಕು ಅಂತ. ಅವಳಂದು ನಮ್ಮ ನಿಸರ್ಗದೊಳಗೆ ಹಾಡ್ಲಿಕ್ಕೆ ಹಕ್ಕಿಗಳೇ ಇಲ್ವಲ್ಲ, ಇದೇನು ವಿಚಿತ್ರ, ಯಾಕೆ ನಮ್ಮ ಮೌನಗಳು ವಸಂತಗಳು ಮೌನವಾಗಿ ಬಿಟ್ಟಿದ್ದಾವೆ, ಹಾಡುವ ಹಕ್ಕಿಗಳೇ ಇಲ್ವಲ್ಲ ಅಂತ ಅವಳು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡ್ತಾ ಹೋದಾಗೆ ಅವಳಿಗೇನು ಗೊತ್ತಾಗ್ತದೆ ಅಂದರೆ, ಇದಕ್ಕೆ ಕಾರಣ ನಾವು ಉಪಯೋಗಿಸಿರುವಂಥ DDT ಅಂತ ಅವಳಿಗೆ ಗೊತ್ತಾಗ್ತದೆ. DDT ಏನು ಮಾಡ್ತದೆ ಅಂತಂದರೆ, ಸುಮ್ಮನೆ ನಮಗೆ ಅರ್ಥ ಆಗೋ ಸಲುವಾಗಿ, ಒಂದು ಸೊಳ್ಳೆಯನ್ನು ಕೊಲ್ಲಲಿಕ್ಕೆ 1 ಪೈಸೆದಷ್ಟು DDT ಉಪಯೋಗ ಆಗ್ತದೆ ಅಂತ ನೋಡೋಣ. ಒಂದು ಸೊಳ್ಳೆ ಕೊಲ್ಲಲಿಕ್ಕೆ 1 ಪೈಸೆದಷ್ಟು DDT ಬೇಕಾಗ್ತದಂತ. ಅದು ಸೊಳ್ಳೆ ಶರೀರದೊಳಗಡೆ ಹೋದಾಗ ಆ ಸೊಳ್ಳೆ ಸತ್ತು ಹೋಗ್ಬಿಡ್ತದೆ. ಸೊಳ್ಳೆ ಸಾಯ್ತದೆ, DDT ನಿಷ್ಕ್ರಿಯ ಆಗೋದಿಲ್ಲ. DDT ಸಕ್ರಿಯವಾಗಿಯೇ ಉಳಿತದೆ, DDT ನಿಷ್ಕ್ರಿಯ ಆಗೋದಿಲ್ಲ. ಅಂತಹ 10 ಸೊಳ್ಳೆಗಳನ್ನು ಒಂದು ಕಪ್ಪೆ ತಿಂದಿದ್ದಾದರೆ ಕಪ್ಪೆಯ ಶರೀರದೊಳಗಡೆ 10 ಪೈಸೆಯಷ್ಟು DDT ಸಂಗ್ರಹ ಆಯಿತು. ಅಂಥ 10 ಕಪ್ಪೆಗಳನ್ನು ಒಂದು ಹಾವು ತಿಂದಿದ್ದಾದರೆ ಹಾವಿನ ಶರೀರದೊಳಗಡೆ 100 ಪೈಸೆದಷ್ಟು DDT ಸಂಗ್ರಹ ಆಯಿತು. ಅಂಥ 10 ಹಾವುಗಳನ್ನು ಒಂದು ಹದ್ದು ತಿಂದಿದ್ದಾದರೆ 1000 ಪೈಸೆದಷ್ಟು DDT ಅದರ ಮೈಯೊಳಗೆ ಸಂಗ್ರಹ ಆಯಿತು. ಇದು ಆಹಾರ ಸರಪಳಿ ಅಂತ ಕರಿತೀವಿ ನಾವು. ಈ ಆಹಾರ ಸರಪಳಿಯ ಕೊನೆಯ ಪ್ರಾಣಿ ಅಂದರೆ ಮನುಷ್ಯರು. ನಾವು ಮನುಷ್ಯರು ಸಸ್ಯಗಳನ್ನು ಸೇವಿಸ್ತೀವಿ, ಪ್ರಾಣಿಗಳನ್ನು ತಗೊಳ್ತೀವಿ. ಎಲ್ಲ ಕಡೆಗಳಿಂದಲೂ DDT ನಮ್ಮ ಶರೀರದೊಳಗಡೆ ಬರ್ತದೆ. ಒಂದು ಸೊಳ್ಳೆಗೆ 1 ಪೈಸೆ ಖರ್ಚು ಮಾಡಿದ್ವಿ, ನಮ್ಮ ಶರೀರದೊಳಗೆ 1000 ಪಟ್ಟು DDT ಸಂಗ್ರಹ ಆಗಲಿಕ್ಕೆ ಶುರುವಾಯಿತು. ಎಲ್ಲಿಯ ಮಟ್ಟಿಗೆ ಅಂದರೆ, ಸಂಶೋಧನೆ ಮಾಡಿದಾಗ ಗೊತ್ತಾಗಿದ್ದು, ದೆಹಲಿಯ
ತಾಯಂದಿರ ಎದೆ ಹಾಲಿನೊಳಗೆ DDT ಬರ್ತಾ ಇದೆ. ನಾವು ಆಹಾರ ತೊಗೊಂಡ್ವಿ, ತಾಯಿ ಆಹಾರ ತೊಗೊಂಡ್ಲು, ಅವಳ ಮೊಲೆ ಹಾಲಿನೊಳಗೆ DDT ಬರ್ತಾ ಇದೆ. ತಾನು ಯಾವ ಮಗುವಿಗೆ ಪ್ರೀತಿಯಿಂದ ಎದೆ ಹಾಲು ಕೊಡ್ತಾ ಇದ್ದಾಳೋ ಅದರೊಳಗೇ ವಿಷವನ್ನು ಕೊಡ್ತಾ ಇದ್ದಾಳೆ ಅಂತ. ನಾವು ಪೂತನಿಯ ಕತೆ ಕೇಳಿದ್ದೀವಿ. ಎದೆ ಹಾಲಿನೊಳಗೆ ವಿಷ ಇದೆ, ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೂಸಿಗೆ ಹಾಲು ಕುಡಿಸ್ಬೇಕು ಅಂದರೆ ನೀವು ವಿಷ ಕುಡಿಸ್ಬೇಕು. ಇದಕ್ಕೆ ಬಯೋ ಮ್ಯಾಗ್ನಿಫಿಕೇಷನ್ ಅಂತಾರೆ. ಅಂದರೆ ಇಲ್ಲಿ ಇಷ್ಟಿದ್ದದ್ದು ಇಲ್ಲಿ ಇಷ್ಟಾಗಿರ್ತದೆ ಅಂತ. ಅದೇ ರೀತಿ ಎಂಡೋಸಲ್ಫಾನ್ ಕತೆ. 4 ಮುಖ್ಯವಾದಂತಹ ದುರಂತಗಳು ಘಟಿಸ್ತವೆ ಅಂತ. ಒಂದು, ಎಂಡೋಸಲ್ಫಾನ್ದಿಂದ ಹುಟ್ಟುವಂತಹ ಮಕ್ಕಳಿಗೆ ಅಂಗವೈಕಲ್ಯ ಹೆಚ್ಚು, ಬೇರೆ ಬೇರೆ ಥರದ ಆಕಾರ ವಿಕಾರಗಳಾಗುವಂಥ ಅಂಗವೈಕಲ್ಯಗಳು ಹೆಚ್ಚು. ಎರಡನೇದ್ದು, ಬುದ್ಧಿಮಾಂದ್ಯತೆ ಹೆಚ್ಚು. ಮಗು ಹುಟ್ಟುವಾಗ 2 ವರ್ಷ 3 ವರ್ಷ 4 ವರ್ಷ ಆಗೋ ತನಕ ಎಲ್ಲ ಸರಿಯೇ ಇರ್ತದೆ. 5 ವರ್ಷದ ನಂತರ ಮೆದುಳಿನ ಬೆಳವಣಿಗೆ ಆಗೋದಿಲ್ಲ, ಬರೀ ಶಾರೀರಿಕ ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಗ್ತದೆ. ಶಾರೀರಿಕವಾಗಿ 15 ವರ್ಷ 20 ವರ್ಷದವ್ರು ಆಗ್ತಾರೆ, ಬುದ್ಧಿ ಮಾತ್ರ 5 ವರ್ಷದ್ದೇ ಉಳಿತದೆ, ಬುದ್ಧಿಮಾಂದ್ಯತೆ ಆಗ್ತದೆ. ಮೂರನೇದ್ದು, ಸಣ್ಣ ವಯಸ್ಸಿನೊಳಗೆ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ತದೆ, ಬೇರೆ ಬೇರೆ ಥರದ ಕ್ಯಾನ್ಸರ್ಗಳ ಪ್ರಮಾಣ ಹೆಚ್ಚಾಗ್ತದೆ. 4ನೇದ್ದು, ಈ ಮಕ್ಕಳು ಹರೆಯಕ್ಕೆ ಬಂದ ಮೇಲೆ, ವಯಸ್ಕರಾದ ಮೇಲೆ, ಪ್ರಬುದ್ಧರಾದ ಮೇಲೆ, ಮದುವೆ ಆದಮೇಲೆ ಸಂತಾನೋತ್ಪತ್ತಿ ಶಕ್ತಿ ಇಲ್ಲ, ಇವರು ನಪುಂಸಕರಾಗ್ತಾರೆ, ಬಂಜೆಯರಾಗ್ತಾರೆ. ಈ 4 ದೊಡ್ಡ ದುರಂತಗಳನ್ನು ವಿಜ್ಞಾನಿಗಳು ಕಂಡುಹಿಡಿದ್ರು. ಎಂಡೋಸಲ್ಫಾನ್ದಿಂದ, DDTಯಿಂದ, ಇತರೆ ಹಲವಾರು ಕೀಟನಾಶಕಗಳಿಂದ, ಪ್ಲಾಸ್ಟಿಕ್ ಸುಡೋದ್ರಿಂದ ಕೂಡ ಇದೇ ಸಮಸ್ಯೆ ಆಗ್ತದೆ. ನಾವು ಎಲ್ಲೆಲ್ಲಿ ಯಾವಾಗ ಪ್ಲಾಸ್ಟಿಕ್ ಸುಡ್ತೀವೋ ಆಗ ಎಲ್ಲ ಕಡೆಗಳಲ್ಲೂ ಡಯಾಕ್ಸಿನ್ಸ್ ಅನ್ನುವಂತಹ ರಾಸಾಯನಿಕಗಳು ಹುಟ್ಕೊಳ್ತವೆ. ಅವು ಕಾಣಿಸೋದಿಲ್ಲ ನಮಗೆ, ಅದು ಅನಿಲವಾಗಿ ಗಾಳಿಯೊಳಗೆ ಸೇರ್ಕೊಂಡ್ಬಿಡ್ತವೆ, ಡಯಾಕ್ಸಿನ್ಸ್ ಅಂತ ಅನ್ನೋದು. ಈ ಸಮಸ್ಯೆಯಿಂದಾಗಿ ಎಂಡೋಸಲ್ಫಾನ್ ನಾವು ಇವತ್ತು ಬ್ಯಾನ್ ಮಾಡಿದ್ದೀವಿ. ಆದರೆ ಎಂಡೋಸಲ್ಫಾನ್ಗಿಂತಲೂ 100 ಪಟ್ಟು ಹೆಚ್ಚು ವಿಷಕಾರಿಯಾದಂತಹ ರೌಂಡಪ್ ಅನ್ನುವಂಥ ಕೀಟನಾಶಕವನ್ನು ಇವತ್ತು ಎಲ್ಲ ಕಡೆ ಬಳಸ್ತಾ ಇದ್ದೀವಿ ನಾವು, ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ. ಮುಖ್ಯವಾಗಿ ಕಳೆನಾಶಕ ಅದು. ಈಗೇನು ನಾವು ಶಿಬಿರ ಮಾಡ್ತಾ ಇದ್ದೀವಲ್ಲ, ಅದು ಕಳೆ, ಇದು ಕಳೆ, ಅದು ಕಳೆ. ನನಗೆ ಇಲ್ಲಿ ಈ ಸಸ್ಯ ಬೆಳಿಬೇಕಾಗಿದ್ದದೆ, ಬೇರೆ ಕಳೆ ಇರಬಾರ್ದು ಅಂದರೆ ನೀವು ರೌಂಡಪ್ ಹಾಕಿಬಿಡೋದು. ರೌಂಡಪ್ ಹಾಕಿಬಿಟ್ರೆ ಮರುದಿವ್ಸ ಎಲ್ಲ ಅಕ್ಷರಶಃ ಸುಟ್ಟು ಹೋಗಿಬಿಟ್ಟಿರ್ತದೆ. ಎಂಡೋಸಲ್ಫಾನ್ಗಿಂತಲೂ 100 ಪಟ್ಟು ಹೆಚ್ಚು ವಿಷಕಾರಿ ಆ ರೌಂಡಪ್ಪನ್ನು ಇವತ್ತು ನಾವು ಆರಾಮಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತರು ಅದನ್ನೇ ಹೊಡಿತಾರೆ. ಅದರೊಳಗಿನ ಭಾಷೆಯ ಕುತಂತ್ರ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಯಾವುದು ಧಾನ್ಯ ಅಂತಿತ್ತೋ ಅದನ್ನು ಅವರು ತೃಣಧಾನ್ಯ, ಒರಟು ಧಾನ್ಯ ಅಂತ ಕರೆದ್ರು. ನಮ್ಮ ತಲೆಯೊಳಗೆ ಏನು ತುಂಬಿದ್ರು, ನಾವು ಸುಸಂಸ್ಕೃತರು, ನಾವು ಒರಟು ಧಾನ್ಯಗಳನ್ನು ತಿನ್ನಬಾರ್ದು ಅಂತ. ನಾವು ಬಹಳ ಪ್ರಯತ್ನ ಮಾಡಿ ಅವುಗಳಿಗೆ ಮಿರಾಕಲ್ ಮಿಲೆಟ್ಸ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಮಿರಾಕಲ್ ಮಿಲೆಟ್ ಅಂತ ಅನ್ನೋದು ಅದು ಕನ್ನಡದೊಳಗೆ ನಾವು ವಿಸ್ಮಯ ಧಾನ್ಯ, ಪವಾಡ ಧಾನ್ಯಗಳು ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಪವಾಡ ಧಾನ್ಯ ಅಂತ ಅನ್ನೋದು ಬಾಯೊಳಗೆ ಕೂಡೋದಿಲ್ಲ ಅಂತ ಆದಮೇಲೆ ಅದನ್ನು ನಾವು ಸಿರಿಧಾನ್ಯಗಳು ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಸಿರಿಧಾನ್ಯಗಳದ್ದು ದೊಡ್ಡದೊಂದು ಪ್ರಯೋಗ ಒಬ್ಬರು PV ಸತೀಶ್ ಅಂತನ್ನುವರು ಆಂಧ್ರ ಪ್ರದೇಶದೊಳಗೆ ಶುರು ಮಾಡಿದರು. ನಾವು ಧಾರವಾಡದೊಳಗೆ ಮೊಟ್ಟ ಮೊದಲ ಕಾರ್ಯಾಗಾರವನ್ನು ಮಾಡಿದ್ವಿ, ರಾಷ್ಟ್ರ ಮಟ್ಟದ ಸಮಾವೇಶವನ್ನು ಮಾಡಿದ್ವಿ. ಸಿರಿಧಾನ್ಯಗಳ ಪ್ರಚಾರ ಶುರುವಾಗಿ ಈಗ ನೋಡಿದ್ದೀವಲ್ಲ, ಎಲ್ಲ ಕಡೆ ಸಿರಿಧಾನ್ಯಗಳ ಹಬ್ಬ ಈಗ. ಅದೇ ರೀತಿ ಯಾವ ರೀತಿ ಅಲ್ಲಿ ಒಂದು ಭಾಷೆಯ ಕುತಂತ್ರ ಮಾಡಿದ್ರು, ಇನ್ನೊಂದು ಕಡೆ ಕುತಂತ್ರ ಆಗಿರೋದೇನೆಂದರೆ, ರೌಂಡಪ್ ಅಂತ ಅನ್ನೋದು ಏನು ಹೊಡಿತೀರಿ ನೀವು ಅಂತ ಕೇಳಿದರೆ ಔಷಧ ಹೊಡಿತೀವ್ರಿ ಅಂತಾರೆ ಅವರು. ಔಷಧ ಅಂತ ಅನ್ನೋದು ಯಾವುದು ನಮಗೆ ಒಳ್ಳೇದು ಮಾಡ್ತದೋ ಅದು ಔಷಧ, ನಮ್ಮನ್ನು ಕೊಲ್ಲೋದು ಔಷಧ ಅಲ್ಲ. ವಿಷ ಹೊಡಿತೀವಿ ಅಂತ ಯಾರೂ ಹೇಳೋದಿಲ್ಲ. ಅದನ್ನು ಮಾರುವಂಥ ಅಂಗಡಿಯವರು ಇದು ತೊಗೊಳಪ್ಪ ಒಂದು 20 ರೂಪಾಯಿದು ವಿಷ ತೊಗೊಂಡು ಕೊಡೋದಿಲ್ಲ, ಔಷಧ ತೊಗೊತಾನ. ಅಂದರೆ ನಮಗೆ ಅದು ಗೊತ್ತಾಗಬಾರ್ದು ನಾನು ವಿಷ ಹೊಡಿತಾ ಇದ್ದೀನಿ ಅಂತ ಅನ್ನೋದು. ಅಷ್ಟು ವ್ಯವಸ್ಥಿತವಾಗಿ ನಮ್ಮ ಮೇಲೆ ಈ ರೀತಿಯ ಒಂದು ದುರಾಕ್ರಮಣ ನಡೆದಿದ್ದದೆ. ಸ್ವಾತಂತ್ರ್ಯ ಅನ್ನೋದು ಎಲ್ಲಿ ಹೋಯಿತು? ನಾವು ಎಲ್ಲ ಥರದ ಏನು ಜನಗಣಮನ ಅಧಿನಾಯಕ ಜಯ ಹೇ 1ನೇ ತರಗತಿಯಿಂದ ಪ್ರಾರಂಭ ಮಾಡಿ
10ನೇ ತರಗತಿವರೆಗೂ ದಿನಾಲು ಹಾಡಿ 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 ಸ್ವಾತಂತ್ರ್ಯ ಸಿಕ್ತು ಅಂತಂದು ಆಗಸ್ಟ್ 15 ಬಂತು, ಇನ್ನು 3 ದಿವಸಕ್ಕೆ 4 ದಿವಸಕ್ಕೆ ಜನವರಿ 26 ಬಂದುಬಿಡ್ತದೆ. ಮತ್ತಷ್ಟು ಎತ್ತರಕ್ಕೆ ಜೆಂಡಾ ಹಾರಿಸ್ತೀವಿ ನಾವು, ಮತ್ತೆ ಸ್ವಾತಂತ್ರ್ಯ ಬಂತು ಅಂದ್ಕೊಳ್ತೀವಿ. ಪ್ರತ್ಯಕ್ಷದೊಳಗೆ ಸ್ವಾತಂತ್ರ್ಯ ನಮ್ಮಿಂದ ದೂರ 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 ಹೋಗ್ತಾ ಇದೆ. ಒಂದು ಪ್ರಶ್ನೆ ಕೇಳ್ತೀನಿ, ಭತ್ತ ಅಥವಾ ಅಕ್ಕಿ, ಅಕ್ಕಿಯ ಎಷ್ಟು ತಳಿಗಳು ಗೊತ್ತು ನಿಮಗೆ? ಒಂದು 2-4 ಹೆಸರು ನಿಮ್ಗೆ ಗೊತ್ತಿರ್ತಾವಲ್ಲ. ಬಾಸುಮತಿ, ಕುಚ್ಚಲಕ್ಕಿ ಅದು ತಳಿ ಅಲ್ಲ. ಬಾಸುಮತಿ, ಮಸೂರಿ, ಸೋನಾ ಮಸೂರಿ, ರಾಜಮುಡಿ, ಆನಂದ್ನಾರು, ಇಂದ್ರಾಣಿ. ನಮ್ಮ ದೇಶದೊಳಗೆ ಎಷ್ಟು ತಳಿಯ ಭತ್ತಗಳಿರಬಹುದು? ದೇಶದೊಳಗೆ ಕೇಳ್ತಾ ಇದ್ದೀನಿ ನಾನು. ಈಗ ನೀವು 4-8 ಹೇಳಿದಿರಲ್ಲ, ಎಷ್ಟಿರ್ಬೋದು? ಸರಿ, 150. ಅದು ಹರಾಜು ಮಾಡ್ತಿರ್ತಾರಲ್ಲ, 150. ನೀವೆಷ್ಟು ಹೇಳ್ತೀರಿ? 150 ತಳಿ ಸಂರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ. ಸರಿ, ಮತ್ಯಾರು? ಸಾವಿರ. ಹಾಂ, 2000 ಮುಗೀತು. 2000 ಅಂತ ಫೈನಲ್. ಒಬ್ಬರು ರಿಚರಿಯಾ ಅಂತನ್ನುವಂಥ ಭತ್ತದ ವಿಜ್ಞಾನಿ ಆಗಿ ಹೋದರು ನಮ್ಮ ದೇಶದೊಳಗೆ. ಅವರು ಕೇವಲ ಮಧ್ಯ ಭಾರತದೊಳಗೆ, ಇವತ್ತಿನ ಮಧ್ಯ ಭಾರತ, ಪೂರ್ವ ಮಹಾರಾಷ್ಟ್ರ, ಆಂಧ್ರ ಆ ಭಾಗದೊಳಗೆ 50 ವರ್ಷಗಳ ಹಿಂದೆ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಅವರ ವೈಯಕ್ತಿಕ ಸಂಗ್ರಹದೊಳಗೆ 30,000 ಭತ್ತದ ತಳಿಗಳಿದ್ದು. 30,000. ಹಾಂ, ಕೇವಲ ಮಧ್ಯ ಭಾರತ. 50 ವರ್ಷದಿಂದ ಓಡಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವ್ರಿಗೆ. ಮತ್ತು ಪಾಪ ವಿಜ್ಞಾನಿಗೆ ಎಷ್ಟು ಕಷ್ಟ ಕೊಟ್ಟರು ಅಂದರೆ ಅಷ್ಟು ಕಷ್ಟ ಕೊಟ್ಟರು. ಅವರು ಭಾಳ ಆತ್ಮವಿಶ್ವಾಸದಿಂದ ಏನು ಹೇಳ್ತಾ ಇದ್ರಂದರೆ, ಒಂದು ವೇಳೆ ಇಡೀ ಭಾರತ ಸುತ್ತುವ ಅವಕಾಶ ನನಗೆ ಸಿಕ್ಕಿದ್ದಾದರೆ ನಾನು ಧೈರ್ಯದಿಂದ ಹೇಳಬಲ್ಲೆ, ಭಾರತದೊಳಗೆ 1,00,000ಕ್ಕೂ ಹೆಚ್ಚು ಭತ್ತದ ತಳಿಗಳಿದ್ದಾವೆ. 1,00,000ಕ್ಕೂ ಹೆಚ್ಚು ಭತ್ತದ ತಳಿಗಳು. ನಾವು ಮತ್ತೊಂದು ರಾಷ್ಟ್ರಗೀತೆ ಹಾಡ್ತೀವಲ್ಲ, ಒಂದೇ ಮಾತರಂ, ಮುಂದೇನು? ಸುಜಲಾಂ ಸುಫಲಾಂ. ಸುಫಲಾಂ ಅಂದರೆ ಏನು? ಸಮೃದ್ಧಿ. ಎಂಥ ಸಮೃದ್ಧಿ! 1,00,000ಕ್ಕೂ ಹೆಚ್ಚು ತಳಿಗಳಿರುವಂಥ ಸಮೃದ್ಧಿ ನಮ್ಮದು. ಅದು ಸುಫಲಾಂ, ಅದು ಸುಜಲಾಂ, ಸಸ್ಯಶ್ಯಾಮಲಾಂ. ಎಷ್ಟೊಂದು ವೈವಿಧ್ಯ, ಎಷ್ಟೊಂದು ಸಮೃದ್ಧಿ. ಇವತ್ತಿಗೆ ಆ ಎಲ್ಲ ತಳಿಗಳನ್ನು ಕಳ್ಕೊಳ್ತಾ ಇದ್ದೀವಿ ನಾವು. ನಮಗೇನು ಬೇಕಾದ್ರೆ ನಮ್ಮ ತಲೆಯೊಳಗೆ ಏನು ತುಂಬಿದಾರೆ ಅಂದರೆ ಬಾಸುಮತಿ ಮಾತ್ರ ತಿನ್ನಬೇಕು, ಸೋನಾ ಮಸೂರಿ ಮಾತ್ರ ತಿನ್ನಬೇಕು. ಹಾಂ, ಯಾರಾದರೂ ಅತಿಥಿಗಳು ಬಂದರೆ ನಾನು ನವಣಕ್ಕಿ ಅನ್ನ ಮಾಡ್ತೀನಿ ಅಂತಂದ್ರೆ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಅವರು ಇದೆಂಥ ದಾರಿದ್ರ್ಯ ಬಂತಪ್ಪ ಇವರಿಗೆ, ಎಂಥ ಅಪಮಾನ ಮಾಡಿದ್ರು ನಮಗೆ. ಇಂತಹ ವಾಸ್ತವದೊಳಗೆ ನಾವಿದ್ದೀವಿ. ಕೇವಲ ಭತ್ತದ ಕಥೆ ಅಲ್ಲ, ಭಾರತದೊಳಗೆ ಒಂದು ಎಷ್ಟೋ, ನನ್ನ ಲೆಕ್ಕ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, 600 ಥರದ ಬದನೆಕಾಯಿಗಳಿದಾವಂತ. 600 ಥರದ ಬದನೆ ತಳಿಗಳಿದ್ದಾವೆ. ನಿಜವಾದ ಅರ್ಥದೊಳಗೆ ನಾವು ಸುಜಲಾಂ ಇದ್ದೀವಿ, ಸುಫಲಾಂ ಇದ್ದೀವಿ. ನಮ್ಮ ಜೀವನ ಶೈಲಿಯಿಂದಾಗಿ ನಾವು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಏನಾಗಬೇಕಂದ್ರೆ, ಯಾವ ರೀತಿ ಇವತ್ತು ನಾವು ಈ ಸೊಪ್ಪಿನ ಸಂಗ್ರಹಕ್ಕೆ ಶುರು ಮಾಡ್ಕೊಂಡಿದ್ದೀವೋ ಅದೇ ರೀತಿ ವೈವಿಧ್ಯಮಯವಾದದ್ದು. ಎಷ್ಟು ಹೆಚ್ಚು ವೈವಿಧ್ಯ ತಿಂತೀವೋ ಅಷ್ಟು ನಮ್ಮ ಆರೋಗ್ಯ ಸರಿ ಇರ್ತದೆ. ಸಂಜೀವಣ್ಣ ಹೇಳ್ದಂಗೆ, ಈಗ ನಾನು 15 ವರ್ಷದಿಂದ ಸುತ್ತಾ ಇದ್ದೀನಿ. ಇಡೀ ರಾಜ್ಯ ಸುತ್ತಾ ಇದ್ದೀನಿ. ಅಕ್ಕಪಕ್ಕ ಕೇರಳ, ತಮಿಳ್ನಾಡು, ಪಾಂಡಿಚೇರಿ ಎಲ್ಲ ಕಡೆ ಸುತ್ತಾ ಇದ್ದೀನಿ. ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊಪ್ಪುಗಳು ನಾನು ಹೇಳ್ತಾ ಇದ್ದೆ, ನಾನೆಲ್ಲ ನನ್ನ ಏರಿಯಾದಲ್ಲಿ ಒಂದು 250 ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಸಾವಿರಾರು ಸೊಪ್ಪುಗಳ ಸಂಗ್ರಹ ಇತ್ತು. ಯಾರೂ ಬೀಜ ಯಾವ ಕಂಪ್ನಿಯಿಂದ ತಂದು ಹಾಕಬೇಕಾಗಿರಲಿಲ್ಲ, ಗೊಬ್ಬರ ಹಾಕಬೇಕಾಗಿರಲಿಲ್ಲ, ನೀರು ಹಾಕಬೇಕಾಗಿರಲಿಲ್ಲ. ನಾನು ತುಂಬ ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋದಾಗ ಏನನ್ನು ತಗೊಂಡೋಗಲ್ಲ. ಆ ಇಡೀ ಆ ವಾತಾವರಣ ಏನಿದೆಯಲ್ಲ, ಅಷ್ಟು ಜನರಿಗೆ ಸಾಕಾಗುವಷ್ಟು ಸೊಪ್ಪುಗಳಲ್ಲೇ ಸಾಯ್ತಾ ಇದೆ. ನೀವು ಎಲ್ಲಿ ಈ ಖಾಲಿ ಏನೂ ಇಲ್ಲ ಅಂತ ಕರ್ಕೊಂಡು ಹೋದ್ರಂಥ ಜಾಗದಲ್ಲಿ 100 ತಳಿಗಳು ಸಿಗ್ತಾ ಇದೆ. ಸೊ ಈಗ ಅಣ್ಣ ಹೇಳ್ದಂಗೆ ಎಲ್ಲ ರೌಂಡಪ್ಗೆ ಇಳಿದ್ಬಿಟ್ಟಿದ್ದಾರೆ. ಈಗ ನಾನೀಗ 2 ವರ್ಷದಲ್ಲಿ ಅದರದ್ದೊಂದು ಸ್ಟಡಿ ತೊಗೊಂಡೆ.
ನಮ್ಮ ದನ ಕರುಗಳ ಮೇವು ಏನಾಗ್ತಾ ಇದೆ ಅಂತೇಳಿ. ಈ ರೌಂಡಪ್ ನನ್ನ ಹೊಲಕ್ಕೆ ಹೊಡ್ಕತೀನಿ ನಾನು ಅಂತ ನಾವು ಪಕ್ಕದ ಹೊಲ್ಲು ಕೊಡಿಯಲ್ಲ ನನ್ನ ಹೊಲಕ್ಕೆ ನಾನು ಹೊಡ್ಕತೀನಿ, ನೀವು ಯಾರು ಕೇಳೋಕ್ಕೆ ಅಂತೇಳಿ. ಸೊ ಅದನ್ನು ಒಂದು ಸ್ಟಡಿಯಾಗಿ ತೊಗೊಂಡಾಗ ನನಗೆ ಸಿಕ್ಕಿದ್ದು 40% ಜನ ಇರೋರು ಜಮೀನಿಲ್ಲ ಅವ್ರಿಗೆ, ಕೃಷಿ ಕೂಲಿ ಕಾರ್ಮಿಕರು. ಆದರೆ ಅವ್ರಿಗೆಲ್ಲ ಎಮ್ಮೆ, ದನ, ಕುರಿ, ಮೇಕೆ ಇವೆಲ್ಲವೂ ಇದ್ದಾವೆ. ಅವೆಲ್ಲವೂ ಎಲ್ಲಿ ಮೇಯ್ತದೆ ಅಂತ ಹೇಳಿದ್ರೆ ರಸ್ತೆ, ಕೆರೆ ಅಂಗಳ, ಗೋಮಾಳ, ಸಣ್ಣ ಕರೆ ಕಲ್ಬಾಣಗಳು. ಸೊ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ ಅವರು, ಜಮೀನು ಇಲ್ಲದೇ ಇದ್ರು. ಸೊ ಇಂಥವ್ರ ಕಥೆಗಳು ಏನಾಗ್ತದೆ ಅಂತೇಳಿ. ಸೊ ಇವು ನನ್ನ ಹೊಲಕ್ಕೆ ಹೊಡ್ಕೊಂಡ ಅಂತ ಹೇಳಿದ್ರೆ ಹೊಲದಲ್ಲಿ ಕೂತ್ಕೊಳ್ಳಲ್ಲ ಅದೇನು. ಸೊ ನಿಧಾನವಾಗಿ ಪಕ್ಕದ ಹೊಲಕ್ಕೆ ಹೋಗ್ತದೆ, ಹಳ್ಳಕ್ಕೆ ಹೋಗ್ತದೆ, ನಮ್ಮ ಕೆರೆ ಅಂಗಳಕ್ಕೆ ಹೋಗ್ತಾ ಇದೆ. ಈಗ ನಾನು 4 ವರ್ಷದಲ್ಲಿ ಅದನ್ನು ತಗೊಂಡಾಗ ನೋಡಿದ್ದು ಸುಮಾರು ಒಂದು 10-15 ಸೊಪ್ಪುಗಳು ಕಣ್ಣಿಗೆ ಕಾಣ್ತಾ ಇಲ್ಲ, ಒಂದು 25 ಹುಲ್ಲುಗಳು ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದರೆ ಎಲ್ಲಿ ಹೋಗ್ತಾ ಇದೆ ಅದೀಗ. ಸೊ ಒಂದೊಂದು ಕೊಂಡಿನ ಕಳ್ಚ್ಕೊಳ್ತಾ ಹೋದರೆ ನಾವು, ಸೊ ಇಡೀ ಕೊಂಡಿ ಹೋಯ್ತು ಅಂತ ಹೇಳಿದ್ರೆ ಸೊ ನಾಳೆ ಬದುಕಿನ ಸ್ಥಿತಿ ಏನು ಅಂತೇಳಿ. ರೌಂಡಪ್ನ ಮಹಾಮಾರಿ ಅಂತೂ ದೊಡ್ಡ ಅಗಾಧವಾದ ತೊಂದರೆ ಕೊಡ್ತಾ ಇದೆ. ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ನಿಟ್ಟೊಳಗೆ ನಾವೇನಾದರೂ ಒಂಚೂರು ಯೋಚನೆ ಮಾಡ್ತಾ, ಸೊ ಫಸ್ಟು ನಾನು ಯಾಕೆ ಇದರಲ್ಲಿ ನುಗ್ಗಿದ್ದೇನೆ ಅಂತ ಹೇಳಿದ್ರೆ, ಫಸ್ಟ್ ತಿನ್ನೋಣ ನಾವು, ಫಸ್ಟ್ ಅದನ್ನು ನಮ್ಮ ಆಹಾರ ಅದು. ಬೇರೆದವ್ರು ಏನಾದರೂ ಮಾಡಲಿ, ನಾನಾದರೂ ಸುಖದಿಂದಿರಬೇಕಾ, ಆರೋಗ್ಯದಿಂದಿರಬೇಕಾ. ಸೊ ನನಗೆ ಎಲ್ಲಿ ಸಿಗುತ್ತೆ, ನನ್ನ ಮನೆ ಮುಂದಿದೆ, ನಾನು ಬಳಸೋಕೆ ಶುರು. ತುಂಬ ಜನ ಏನು ಮಾಡ್ತಾ ಇದ್ರಿ, ನಮ್ಮ ಪರಿಸರದ ಇದೆಯಲ್ಲ, ಪರಿಸರ ಉಳಿಸಿ, ಕಾಡು ಉಳಿಸಿ, ಮರ ಉಳಿಸಿ, ನಾವು ಮಾಡ್ತಾ ಇರ್ತೇವೆ, ಜೊತೆಯಲ್ಲಿ ಹೋಗ್ಲೇಬೇಕಂತೆ ಅನಿವಾರ್ಯ, ಅವ್ರ ಜೊತೆ ಹೋಗ್ತೇವೆ. ಆದರೆ ಉಳಿಸ್ಬೇಕು ಅಂತಂದ್ರೆ ಯಾಕೆನ್ನ ಪ್ರಶ್ನೆ ಬರ್ತದೆ ಅಲ್ವಾ. ಸೊ ಅದಿಲ್ಲ, ಈಗ ನೀವು ಬಳಸ್ರಪ್ಪ. ಸೊ ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ರುಚಿ ಗೊತ್ತಾಗ್ತಾ ಹೋಗುತ್ತೆ. ರುಚಿ ಗೊತ್ತಾದ ತಕ್ಷಣ ಅವನೇನು ಮಾಡ್ತಾನೆ, ಹಾಳು ಮಾಡ್ಲಿಕ್ಕೆ ಹೋಗಲ್ಲ. ಸೊ ನಾವು ಬಳಸಿ ಫಸ್ಟ್ ಅಂತ ಹೇಳ್ತಾ ಇದೀವಿ ಎಲ್ಲರಿಗೂ ಈ ಸೊಪ್ಪುಗಳನ್ನು. ಸೊ ನಿಮ್ಗೆ ಯಾವುದೇ ಥರದ ಸೊಪ್ಪುಗಳನ್ನ ನಿಮ್ಮ ಏರಿಯಾದಲ್ಲಿ ಅದನ್ನು ಕಳಿಸಿ. ಸೊ ಎಲ್ಲೋ ಬಂದಿದೆ, ಎಲ್ಲೊಂದು ಪ್ಲಾಟ್ ಇದೆ, ಆ ಪ್ಲಾಟಲ್ಲಿ ಇಂಥ ಸೊಪ್ಪುಗಳಿದೆ ಅಲ್ಲ. ಸಂಜೀವಣ್ಣ ತೋಟದೊಳಗೆ ಎಷ್ಟಿದೆ, ಪಕ್ಕ ತೋಟಕ್ಕೆ ಬೇರೆ ಸಿಗುತ್ತೆ, ಅದ್ರ ಪಕ್ಕ ಊರಿಗೆ ಹೋದ್ರೆ ಬೇರೆ ಸಿಗುತ್ತೆ. ಒಂದೇ ಕಡೆ ಏನಿರಲ್ಲ ಅದು ಸೊಪ್ಪುಗಳು, ಅದರದ್ದೇ ಆದ ಜಾಗಗಳಿರ್ತದೆ. ಕೆಲವು ಉಪ್ಪು ಮಣ್ಣಲ್ಲಿ ಬೆಳೆಯುವಂಥದ್ದು ಇರ್ತದೆ, ಹಳ್ಳ ಸಾಲಲ್ಲಿ ಇರ್ತದೆ, ಕೆರೆ ಒಳಗೆ ಇರ್ತದೆ, ಗದ್ದೆ ಒಳಗೆ ಇರ್ತದೆ, ಮತ್ತು ಇಲ್ಲೆಲ್ಲ ಬ್ಯಾಣಕ್ಕೆ ಬಂದರೆ ಇಲ್ಲೆಲ್ಲ ಇರ್ತದೆ. ಇಲ್ಲಿ ಯಾವುದೋ ಹುಲ್ಸಂದಿಲ್ಲಿ ಬೇರೆ ಇರುತ್ತೆ. ಅಂದರೆ ಅದರದ್ದೇ ಆದ ಒಂದು ಆಯ್ಕೆ ಪ್ರದೇಶಗಳಿರ್ತದೆ. ಸೊ ಇವನ್ನ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ತಿನ್ನಕ್ಕೆ ಶುರು ಮಾಡಬೇಕು ಅಂತೇಳಿ ಪ್ರತಿ ಹಳ್ಳಿ ಶಾಲೆಗಳಿಗೆ ಹೋಗ್ತಾ ಇರೋ ಉದ್ದೇಶ ಅದು. ಎಲ್ಲ ಸಂಘಗಳಾಗಿರುವ ರೈತರ ಸಭೆಗಳಲ್ಲಿ ಹೇಳ್ತಾ ಇರೋದು ಫಸ್ಟ್ ನೀವು ಊಟ ಮಾಡಿ ಅಂತೇಳಿ. ಇದು ಸ್ವಾತಂತ್ರ್ಯ. ಇದು ಸ್ವಾತಂತ್ರ್ಯ. ಅಪ್ಪ ನಾನು ಯಾರನ್ನೂ ಅವಲಂಬಿಸಬೇಕಿಲ್ಲ. ಬೆಳಿಗ್ಗೆ ಎದ್ದು ಆ ಕಡೆ ಹೋದೆ ಅದನ್ನು ತಂದೆ, ಸಂಜೆ ಈ ಕಡೆ ಹೋದೆ ಇದನ್ನು ತಂದೆ. ಇದು ಸ್ವಾತಂತ್ರ್ಯ ಅಂತ ಏನಿರ್ತದಂದರೆ, ಒಂದು ನಮ್ಮ ದೃಷ್ಟಿಯೊಳಗೆ ಒಂದು ಬ್ಲೈಂಡ್ ಸ್ಪಾಟ್ ಅಂತ ಇರ್ತದೆ, ಕುರುಡು ಜಾಗ ಅಂತ ಇರ್ತದೆ. ಕುರುಡು ಜಾಗ ಅಂದರೆ ಏನಂದರೆ, ಈಗ ನನಗೆ ಇದು ಕರಿಬೇವಿನ ಸಸ್ಯ ಅಂತ ಅನ್ನೋದು ಗೊತ್ತು, ಹೌದಾ, ಇದು ಗೊತ್ತು ನನಗೆ. ಮತ್ತೊಂದು ಯಾವುದೋ ಸಸ್ಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ಇದು ಯಾವುದು ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಇದು ಗೊತ್ತು, ಅದು ಗೊತ್ತಿಲ್ಲ, ಹೌದಾ. ನನಗೆ ಗೊತ್ತೇ ಇಲ್ಲ ಅನ್ನೋದೇ ಗೊತ್ತೇ ಇಲ್ಲ. ಅದು ಇಷ್ಟು ದೊಡ್ಡ ಜಾಗ ಇದೆ. ಗೊತ್ತಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಇನ್ನು. ಇವು ಸೊಪ್ಪುಗಳನ್ನು ತಿನ್ನಬೇಕು ಅದು ಆ ವಿಷಯವೇ ನನಗೆ ಇವತ್ತಿನ ತನಕ ಗೊತ್ತಿಲ್ಲಲ್ಲ. ಅವು ನನ್ನ ಪಾಲಿಗೆ ಕಳೆ ಅವು. ಸರ್, ಈಗ ನಾವೆಲ್ಲ ಇದನ್ನು ನಾವು ಬರೀ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದರೂ ಕೂಡ ನಾವು ಇಡೀ ರಾಷ್ಟ್ರವ್ಯಾಪಿ ಒಂದು ಸಮಸ್ಯೆ ಇದೆ. ಇದು ಒಂದು ಹಳ್ಳಿಗೆ ಅಥವಾ ಒಂದು ರೈತರಿಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಅಲ್ಲ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಸ್ವತಂತ್ರ ಆಗೋ ಪೂರ್ವದಲ್ಲಿ ಸಂವಿಧಾನ ರಚನೆ ಆಯಿತು ನಮ್ಮ, ಅಲ್ವಾ? ಎಲ್ಲದಕ್ಕೂ ನಾವು ಮಾಡಿಟ್ಟಿದ್ದೀವಿ. ಅಲ್ಲಿ ನಾವು ಇವತ್ತು ಕೂಡ ಅದಕ್ಕೆ ಗೌರವ ಕೊಡ್ತೀವಿ, ಅದ್ರ ಪ್ರಕಾರ ನಡೀತೀವಿ. ಹಂಗೆ ಆ ಸಂವಿಧಾನ ರಚನೆ ಆಗೋವಾಗ ಆಹಾರ ಭದ್ರತೆಯ ಈ ಥರದ್ದು ಚರ್ಚೆಗಳು ಅಲ್ಲಿ ಆಗಲಿಲ್ವಾ ಅಥವಾ ಆಗಿತ್ತಾ? ಅದು ಏನಾಯಿತು? ಬಹಳ ಮಟ್ಟಿಗೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ, ಆವಾಗ ಈ ಸಮಸ್ಯೆ ಇರಲಿಲ್ಲ. ಆವಾಗ ಹಸಿರು ಕ್ರಾಂತಿ ಆಗಿರಲಿಲ್ಲ, ಎಂಡೋಸಲ್ಫಾನ್ ಬಂದಿರಲಿಲ್ಲ, DDT ಬಂದಿರಲಿಲ್ಲ, ರೌಂಡಪ್ ಬಂದಿರಲಿಲ್ಲ. ನೀವು 1950 ನಾನು ಯಾವಾಗಾದರೂ ನೋಡ್ತೀನಿ ಯೂಟ್ಯೂಬ್ದೊಳಗಂತೂ. ಈಗ ಯೂಟ್ಯೂಬ್ ವಿಶ್ವವಿದ್ಯಾಲಯ ಇದೆ ಅಲ್ಲ ನಮಗೆ, ಯೂಟ್ಯೂಬ್ ವಿಶ್ವವಿದ್ಯಾಲಯ ಇದೆ ನಮ್ಮ ಹತ್ರ. ಹಳೆ ಕಾಲದ ಸಿನಿಮಾ ನೋಡ್ರಿ, 1950 ಸಿನಿಮಾಗಳನ್ನು ನೋಡ್ರಿ. ಆ ದೃಶ್ಯಗಳಲ್ಲಿ ಬಾಳೆಗೊನೆಗಳನ್ನು ತೋರಿಸ್ತಾರೆ. ಇಷ್ಟಿಷ್ಟು ಎತ್ತರ ಬಾಳೆಗೊನೆಗಳು, ಸಾವಯವವಾಗಿ ಬೆಳೆದದ್ದು,
ಹೌದು, ಸಾವಯವವಾಗಿ ಬೆಳೆದದ್ದು. ಹಾಂ, ಅವರೇನು ಬಾಳೆಹಣ್ಣನ್ನು ತೋರಿಸ್ಬೇಕಂತ ಮಾಡಿದ್ದಲ್ಲ, ಅದು ಬೇರೆ ಯಾವುದೋ ಡಾನ್ಸ್ ತೋರಿಸೋ ಸಲಾಗಿ ಅದನ್ನಲ್ಲಿ ಇಟ್ಟಿದ್ದು. ಅದು ಸಾಧ್ಯ ಇತ್ತು ನಮಗೆ. ನಮ್ಮ ಹಿರಿಯರಿಗೆ 50 ವರ್ಷದ ಹಿಂದೆ ಪರಿಸರ ಅನ್ನೋ ಶಬ್ದನೇ ಇರಲಿಲ್ಲ ರೀ. ಎಲ್ಲಿತ್ತು ಪರಿಸರ ಅನ್ನೋ ಶಬ್ದ? ನಮ್ಮ ಅಜ್ಜನ ಬಾಯಾಗಿಂದ ಯಾವಾಗಾದರೂ ಬಂದಿತ್ತಾ? ಪರಿಸರ ಅನ್ನೋ ಶಬ್ದನೇ ಇರಲಿಲ್ಲ. ನಾವು ಹಾಳು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ, ರೇಚಲ್ ಕಾರ್ಸನ್ ಅನ್ನುವಂಥವಳು ಹೇಳಿದ ಮೇಲೆ, ನಮ್ಮ ವಸಂತಗಳು ಮೌನವಾಗಿವೆ, ಹಾಡಲು ಹಕ್ಕಿಗಳಿಲ್ಲ. ಆ ಕತೆ ಮುಂದುವರಿಸಲಿಲ್ಲ ನಾನು, ಸಾರಿ. ಹಾಂ, ಯಾಕೆ ವಸಂತಗಳು ಮೌನವಾಗಿವೆ ಅಂತಂದರೆ, ಅವಳಿಗೆ ಏನು ಗೊತ್ತಾಯಿತು ಅಂತಂದರೆ, ಆ DDT ಏನು ತಿಂತಾವಲ್ಲ, ಹಾಂ, ಹಕ್ಕಿಗಳು, ಹಕ್ಕಿಯ ತತ್ತಿ ಅಂತ ಕರಿತೀವಲ್ಲ ನಾವು, ಮೊಟ್ಟೆ, ಆ ಮೊಟ್ಟೆಯ ಕವಚದೊಳಗೆ ಬರ್ತದದು, ಕವಚದೊಳಗೆ ಸಂಗ್ರಹ ಆಗ್ತದೆ. ಒಳಗಿನ ಮರಿ ಪೂರ್ತಿಯಾಗಿ ಬಲಿತು ಆ ಮೊಟ್ಟೆ ಒಡೆದು ಬರಬೇಕದು. ಪೂರ್ಣ ಬಲಿಯುವ ಮೊದಲೇ ಅದು ಒಡೆದು ಹೋಗ್ಬಿಡ್ತದೆ. ಆ ಕವಚ ಮರಿ ಪೂರ್ತಿ ಬಲಿಯುವ ಮೊದಲೇ ಒಡೆದು ಹೋಗ್ಬಿಡ್ತದೆ. ಹೊರಗೆ ಬಂದಂಥ ಅಪಕ್ವ ಮರಿ ಸತ್ತು ಹೋಗ್ಬಿಡ್ತದೆ. ಹಾಗಾಗಿ ಸಂತತಿ ಬೆಳೀತಾ ಇಲ್ಲ, ಹಾಡಲಿಕ್ಕೆ ಹಕ್ಕಿಗಳು ಉಳಿದಿಲ್ಲ. ನಾವು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂತಹ ನೋವು ನಿವಾರಕ ಔಷಧಿ ಒಂದು ಡೈಕ್ಲೋಫೆನಾಕ್ ಅಂತ ಒಂದದ. ನೀವೆಲ್ಲರೂ ಯಾವುದದು ಮೂವ್ ಅನ್ನುವಂಥ ಒಂದು ಆಯಿಂಟ್ಮೆಂಟು, ಡೈವಾನ್ ಅನ್ನುವಂಥದ್ದೊಂದು ಆಯಿಂಟ್ಮೆಂಟು, ಹಾಂ, ಬೇರೆ ಬೇರೆ ಬ್ರ್ಯಾಂಡ್ ಇದ್ದಾವೆ. ಹಾಂ, ಆ ನೋವು ನಿವಾರಕ ಔಷಧಿ ಏನಿದೆಯೋ ಮನುಷ್ಯರೊಳಗೆ ನಾವು ಭಾಳ ಕಡಿಮೆ ಪ್ರಮಾಣದೊಳಗೆ ಉಪಯೋಗ ಮಾಡ್ತೀವಿ. ದನಗಳಲ್ಲಿ ಅದರ 20 ಪಟ್ಟು ಹೆಚ್ಚು. ಎಮ್ಮೆಗೆ, ಎತ್ತಿಗೆ, ಆಕಳಿಗೆ ಕೊಡುವಾಗ ಅದು ಏನಾಗ್ಲಿಕ್ಕೆ ಶುರು ಆಯಿತು ಅಂತಂದರೆ, ಯಾವಾಗ ನಾವು ಈ ದನಗಳಿಗೆ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ವಿ, ನಾವು ತಗೋಲಿಕ್ಕೆ ಶುರು ಮಾಡಿದ್ವಿ, ಅದು ನಮ್ಮ ಮಲಮೂತ್ರದೊಳಗೆ ಹೊರಗಡೆ ಹೋಗ್ತದೆ, ಅದು ಎಲ್ಲ ಮೇವಿನೊಳಗೆ ಸೇರ್ಕೊಳ್ತದೆ. ಮುಂದೆ ಅದನ್ನು ನಾವು ಅವುಗಳ ಶರೀರದೊಳಗಡೆ ಸಂಗ್ರಹ ಆಗ್ತದೆ. ಅಂತಹ ದನಗಳ ಸತ್ತರೆ, ಮೊದಲಿನ ಕಾಲದೊಳಗೆ ಏನಾಗ್ತಿತ್ತು, ಸತ್ತರೆ ಸಮಗಾರರು ಬರ್ತಿದ್ರು, ಅದನ್ನು ತೊಗೊಂಡೋಗಿಬಿಟ್ಟು ಅದರ ಚರ್ಮ ಸುಲಿದ್ಬಿಟ್ಟು ಚಪ್ಪಲಿ ಮಾಡಿ ಕೊಡ್ತಿದ್ರು ನಮಗೆ. ಈಗ ನಾವ್ಯಾರು ನಮ್ಮ ಹಳ್ಳಿಯ ಸಮಗಾರರ ಚಪ್ಪಲಿ ತೊಗೊಳ್ಳೋದಿಲ್ಲ. ನಮಗೆ ಯಾವ್ದು ಬೇಕು ಬ್ರ್ಯಾಂಡು? ಬಾಟಾ, ಹಾಂ, ಪ್ಯಾರಾಗಾನ್, ರಬ್ಬರದ್ದು, ಆರ್ಟಿಫಿಷಿಯಲ್ ಚರ್ಮದ್ದು ಎಲ್ಲ. ಹಾಂ, ನೋಡ್ರಿ ಹೆಂಗೆ ಸರಪಳಿ ಇದೆ ಅಂತಂದರೆ, ಇದು ನಾವು ಇವತ್ತು ಕೊಳ್ಳುವಂಥ ಬಹುತೇಕ ಚಪ್ಪಲಿಗಳು ಕಾನ್ಪುರದೊಳಗೆ ತಯಾರಾಗ್ತವೆ. ಆ ಕಾನ್ಪುರ್ ಅನ್ನೋದು ಗಂಗಾ ನದಿ ದಂಡೆಯ ಊರದು. ಗಂಗಾ ನದಿಯಷ್ಟು ಮಲಿನವಾದಂತಹ ನದಿ ಬೇರೆ ಯಾವುದೂ ಇಲ್ಲ ಇವತ್ತು. ಗಂಗಾ ನದಿಯ ನೀರು ಇವತ್ತು ಕುಡಿಲಿಕ್ಕಲ್ಲ, ಸ್ನಾನಕ್ಕೂ ಯೋಗ್ಯವಿಲ್ಲ ಅಂತ ನಮ್ಮ ಸರ್ಕಾರದವರು ಅದು ಎಷ್ಟೋ 1000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ಯಾರ ಗಂಗಾ ಶುದ್ಧ ಮಾಡಬೇಕು ಅಂತ. ಆಗ್ತಾ ಇಲ್ಲ. ಹಾಂ, ಇದೇನು ಡೈಕ್ಲೋಫೆನಾಕ್ ಔಷಧಿ ಬಂತಲ್ಲ, ಅದು ಇದರೊಳಗೆ ಕವಚದೊಳಗೆ ಹದ್ದುಗಳ ಸಂಖ್ಯೆ ಕಡಿಮೆ ಆಗಿ ಹೋಗ್ಬಿಡ್ತು. ಎಷ್ಟು ಹದ್ದುಗಳ, ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಇವತ್ತು ನೀವು ನೋಡೋದೇ ಇಲ್ಲ ಅವುಗಳ. ವಿನಾಶದ ಅಂಚಿಗೆ ಹೋಗಿರುವಂಥದ್ದು. ಪಾರ್ಸಿ ಜನ ಸಮುದಾಯದವರು, ನಿಮ್ಗೆ ಗೊತ್ತಿರಬೇಕು, ಪಾರ್ಸಿಯವರು ಬೇರೆ ಬೇರೆ ಜನ ಸಮುದಾಯದವರು ಸತ್ತವರನ್ನು ಬೇರೆ ಬೇರೆ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಯಾರೋ ಸುಡ್ತಾರೆ, ಯಾರೋ ಹುಗಿತಾರೆ, ಏನೋ ನಡೀತದೆ. ಪಾರ್ಸಿ ಜನಾಂಗದವರು ಏನು ಮಾಡಿದ್ರಂದ್ರೆ, ಅವರು ಒಂದು ಮರಣ ಗೋಪುರ ಅಂತ ಕಟ್ತಾರೆ. ಒಂದು ಎತ್ತರವಾದಂಥ ಒಂದು ಗೋಪುರ ಕಟ್ತಾರೆ. ಅದ್ರ ಮೇಲೆ ಜಾಳಿಗೆ ಇರ್ತದೆ. ಈಗ ಸತ್ತವರ ಶರೀರವನ್ನು ಅಲ್ಲಿ ಮೇಲೆ ಒಯ್ದು ಇಟ್ಟುಬಿಡ್ತಾರೆ. ಸತ್ತ ಮೇಲೂ ಕೂಡ ನನ್ನ ಶರೀರ ಉಪಯೋಗ ಆಗಬೇಕು ಅಂತ, ಹಕ್ಕಿಗಳು ತಿಂದು ಹೋಗಲಿ ಆ ಮಾಂಸವನ್ನು ಅಂತ. ಅದು ಎಷ್ಟೋ ದಿವಸ ಹದ್ದುಗಳು ಬಂದು ತಿಂದು 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 ಕೊನೆಗೆ ಎಲುಬುಗಳು ಕೆಳಗೆ ಬೀಳ್ತಾವೆ. ಆ ಎಲುಬುಗಳದ್ದು ಏನೋ ಒಂದು ಸಂಸ್ಕಾರ ಮಾಡ್ತಾರೆ. ಇದು ಅವರ ರೂಢಿ. ಇವತ್ತು ಸತ್ತ ಶರೀರಗಳನ್ನು ತಿನ್ನಲಿಕ್ಕೆ ಹದ್ದುಗಳಿಲ್ಲ, ಹದ್ದುಗಳೇ ಇಲ್ಲ. ಇದು ನಾವು ಸಾಧಿಸಿರುವಂಥ ಪ್ರಗತಿ. ಇದು ಸ್ವಾತಂತ್ರ್ಯದ ನಂತರ ನಮ್ಮ ಅಭಿವೃದ್ಧಿ. ಕಳೆದ 75 ವರ್ಷಗಳಲ್ಲಿ 50% ಜೀವಿಗಳು ನಿರ್ನಾಮವಾಗಿ ಹೋಗಿದ್ದಾವೆ. ಜೀವಿಗಳು ಅಂತ ಹೇಳಿದಾಗ ಕೇವಲ ಕಾಡು ಪ್ರಾಣಿಗಳಲ್ಲ. ಇವ್ರು ಹೇಳಿದಂಗೆ ಯಾವುದೋ ಹುಲ್ಲುಗಳು ನಿರ್ನಾಮವಾಗಿ ಹೋದವು, ಯಾವುದೋ ಸಸ್ಯ ನಿರ್ನಾಮವಾಗಿ ಹೋಯಿತು, ಯಾವುದೋ ಪಕ್ಷಿ ಹೋಗಿಬಿಡ್ತು, ಯಾವುದೋ ಸಣ್ಣ ಹುಳ ಹೋಗಿಬಿಡ್ತು. ಥೈರಾಯ್ಡ್ ಹೆಚ್ಚಾಗೋದಿಲ್ಲ, ಹೆಚ್ಚಾಗೋದಿಲ್ಲ. ಥೈರಾಯ್ಡ್ ಹೆಚ್ಚಾಗೇ ಆಗ್ತದೆ. ಕ್ಯಾನ್ಸರ್ ಹೆಚ್ಚಾಗೋದಿಲ್ಲ, ಯಾಕಾಗೋದಿಲ್ಲ? ಹೆಚ್ಚಾಗೇ ಆಗ್ತದೆ. ನಾವು ಮಾಡ್ಕೊಳ್ತಾ ಇರುವಂಥದ್ದು.
ನಮ್ಮ ಆರೋಗ್ಯವನ್ನು ನಾವು ನಮ್ಮ ಕೈಯೊಳಗೆ ತಗೋಬೇಕು, ನಮ್ಮ ಆಹಾರವನ್ನು ನಾವು ನಮ್ಮ ಕೈಯೊಳಗೆ ತಗೋಬೇಕು, ನಮ್ಮ ಜೀವನ ಶೈಲಿಯನ್ನು ನಾವು ಕೈಯೊಳಗೆ ತಗೋಬೇಕು. ಇವರು ಊಟಕ್ಕೆ ಬಂದಾಗ ನವಣೆ ಮಾಡಿದ್ದೀನಿ ನಾನು ಅಂತ ನಾನು ಅವಮಾನ ಪಡಬೇಕಾಗಿಲ್ಲ. ಅವ್ರಿಗೆ ನಾನು ಹೇಳಬೇಕು, ಹೌದಪ್ಪ ಇದು ಹೀಗೆ ಹೀಗೆ ಹೀಗೆ. ನಮ್ಮ ಸ್ವಾತಂತ್ರ್ಯವನ್ನು ನಾವು ನಮ್ಮ ಕೈಯೊಳಗೆ ತಗೋಲಿಕ್ಕೆ ಶುರು ಮಾಡೋಣ. ಅದರ ಒಂದು ಸಣ್ಣ ಭಾಗ ಈ ಸೊಪ್ಪಿನ ಶಿಬಿರ. ನಾವು ಸೊಪ್ಪನ್ನು ಇನ್ನೂ ದೊಡ್ಡದು ಮಾಡೋಣಂತ, ಆಹಾರದ ಬಗ್ಗೆ ಚರ್ಚೆ ಮಾಡೋಣಂತ. ಚಹಾ ಏನು ಮಾಡ್ತದೆ, ನಮ್ಮ 6 ಬಿಳಿಯ ವಿಷಯಗಳು ಯಾವುದು, ಅದನ್ನು ಚರ್ಚೆ ಮಾಡೋಣಂತೆ. ಆಹಾರ ದೂರ ಅಂದರೆ ಏನು, ಅದನ್ನು ಚರ್ಚೆ ಮಾಡೋಣಂತೆ. ನಿಧಾನಕ್ಕೆ ಮುಂದಕ್ಕೆ ಹೋಗೋಣಂತೆ. ರೈತನಾಗಿ ನಾ ಸ್ವಾತಂತ್ರ್ಯ ಹೆಂಗೆ ನೋಡಾಗತ್ತೇನೆ ಅಂತಂದ್ರೆ, ನನ್ನ ಪ್ರತಿ ಹೆಜ್ಜೆನೂ ಪರಾವಲಂಬಿಯಾಗಿ ಬದುಕಬೇಕಾಗಿತ್ತು. ನಾನು ಪ್ರತಿ ಹೆಜ್ಜೆನೂ ನಾ ಮನೆ ಬಿಟ್ಟು ಹೊರಗೆ ಹೋದ್ರೆ ಒಬ್ಬರು ಕೃಷಿ ಕೂಲಿ ಕಾರ್ಮಿಕನ ಹಿಡ್ಕೊಂಡು ಒಂದು ಪಶು ಸಂಗೋಪನೆ ಅಥವಾ ಇದನ್ನು ಅವಲಂಬನೆ ಮಾಡ್ಕೊಂಡು ಒಂದು ಚಕಡಿ ಹಿಡ್ಕೊಂಡು ಹೋದ್ರೆ ಪ್ರತಿಯೊಬ್ಬನೂ ಅದ್ರೊಳಗೆ ನಾ ಇನ್ವಾಲ್ವ್ ಆಕಿದ್ದ. ಪ್ರತಿಯೊಬ್ಬನು, ಇವತ್ತು ಮೇದಾರ್ ಇರ್ಬೋದು, ಕಂಬಾರ್ ಇರ್ಬೋದು, ಕುಂಬಾರ್ ಇರ್ಬೋದು, ಬಡಿಗಾರ್ ಇರ್ಬೋದು, ಪ್ರತಿಯೊಬ್ಬನು ಕುಶಲಕರ್ಮಿಗಳು ಗ್ರಾಮ ಸ್ವರಾಜ್ಯ ಅಂತ ಏನು ಕನಸು ಕಂಡಿದ್ದೀವಲ್ಲ ಅವರೆಲ್ಲ ಇನ್ವಾಲ್ವ್ ಹಾಕಿದ್ರು. ಅವತ್ತು ನಾನು ಒಂದೊಂದು ಹೆಜ್ಜೆ ಒಳಗೆ ನೋಡ್ಕೊತ ಬನ್ನಿ, ಎಲ್ಲ ನಶಿಸಿ ಹೋದ್ರು ಅವರೆಲ್ಲ. ಯಾದಕ್ಕಂದ್ರೆ ನಾವು ಸ್ವಾವಲಂಬಿಗಳಾಗಕತ್ತೀವಿ, ನಾವು ಡೆವಲಪಿಂಗ್ ಆಗಕತ್ತೀವಿ. ನಮ್ಮದು ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ ಹೋತು. ನಮ್ಮ ಊರು ಡೆವಲಪಿಂಗ್ ಈಗ ಚಲೋ ಆಯ್ತು, ನಮ್ಮ ಕೃಷಿ ಡೆವಲಪಿಂಗ್ ಆಯ್ತು. ಅವಾಗ ಪ್ರತಿಯೊಂದೂ ಅಣ್ಣ ಹೇಳಿದ್ದ ಮಾತು ನನಗೆ ಇವತ್ತು ಕಿವಿಯಾಗಿ ಇದಾಗತ್ತೈತಿ. ಸ್ವಾತಂತ್ರ್ಯ ಎಲ್ಲಿ ಕಳ್ಕೊಳಕತ್ತೀವಿ ಅಂತಂದ್ರೆ, ನಾವು ಪರಾವಲಂಬಿ ಜೀವನನ ಮಾಡಲಿಲ್ಲ, ಸ್ವತಂತ್ರ ಆಗಬೇಕು. ನಾ ಇವತ್ತು ಕಂಬಾರ ಕಡೆ ಹೋಗಬಾರ್ದು, ರೆಡಿಮೇಡ್ ಅಂಗಡಿಗೆ ಹೋಗಬೇಕು, ಧಾರವಾಡಕ್ಕೆ ಹೋಗ್ಬೇಕು, ಒಂದು ಚಲೋ ಸಲಿಕೆ ತೊಗೊಂಬರ್ಬೇಕು, ಕೃಷಿ ಮೇಳಕ್ಕೆ ಹೋಗ್ಬೇಕು, ಮತ್ತೊಂದು ಏನೋ ತೊಗೊಂಬರ್ಬೇಕು, ಪ್ಲಾಸ್ಟಿಕ್ ಹಗ್ಗ ತೊಗೊಂಬರ್ಬೇಕು. ನಮ್ಮ ಊರಾಗ ಪ್ಲಾಸ್ಟಿಕ್ ಹಗ್ಗ ರೆಡಿ ಹಾಕಿದ್ದಿಲ್ಲ, ಅವರು ಹಗ್ಗ ಕೊಟ್ಟದ್ದು ಏನೋ ಒಂದು ಕಡೆ ಇದಾಕಿತ್ತು, ಮತ್ತೊಂದು ಏನೋ ಹಾಕಿತ್ತು. ಅದು ಬೇಡ, ನಮ್ಗೆ ಶಾಶ್ವತ. ನಾವು ಬದುಕೋದು 10 ವರ್ಷ, ನಾವು ಮಾಡೋ ಕೆಲಸ 100 ವರ್ಷ. ಇವತ್ತು ನಮ್ಮ ಮನೆ ಕಟ್ಟಬೇಕಂದ್ರೆ ನಮ್ಮ ಮನ್ಯಾಗ, ನಮ್ಮ ಊರಾಗ ನಮ್ಮ ಮನೆ ಯಾವ ನಾವು ನ್ಯಾಚುರಲ್ ಆಗಿ ಕಟ್ಕೊಂಡೇ ಇಲ್ಲ. ನಾವು ಗ್ರಾನೈಟ್ ತಂದು ಹಾಕ್ತೀವಿ, 100 ವರ್ಷದ ಕನಸು ಕಾಣ್ತೀವಿ, ಆ ಮನೆ ಓಪನಿಂಗಕ್ಕೆ ನಾವು ಇರುವುದಿಲ್ಲ. ನಾ ಕಂಡುಕೊಂಡು ಸತ್ಯ ಇದೆ. ನಾ ಎಷ್ಟೋ ಮನೆ ಓಪನಿಂಗ್ ಮಾಡಾಗ ಆ ಮನೆ ಮಾಲಕ್ ಇರೋದನ್ನೇ ಇಲ್ಲ. ಯಾವುದಕ್ಕೆ ಸ್ವಾತಂತ್ರ್ಯ ಮತ್ತು ರೈತನಾಗಿ ನಾನು ನೋಡಾಕತ್ತೇನಂದ್ರೆ, ಪ್ರತಿಯೊಂದು ಹಂತದಾಗೂ ನಾವು ಪರಾವಲಂಬಿ ಆಗಿ ಜೀವನ ಮಾಡಿದ್ವಿ ಅಂದ್ರೆ ನಾವು ಎಲ್ಲ ಬಳಗ ನಾವು ಕೂಡಿಸ್ಕೊಂಡು ಇರ್ತಿದ್ವಿ. ಇವತ್ತು ನಾನು ನಿನ್ನೆ ಒಬ್ಬರ ಮನೆಗೆ ಹೋಗಿದ್ನಿ. ಇಲ್ಲಿ ಬರ್ಬೇಕಾದ್ರೆ ನನಗೇನೋ ಒಂದು ಪಾತ್ರೆ ಬೇಕಾಗಿತ್ತು, ಹೂವಿನ ಕುಂಡ ಒಂದು ಕಡಿಮೆ ಬಿದ್ದಿತ್ತು. ಒಂದು ಕೂಡ ಯಾವ ಮೂಲ್ಯಾಗದೀವೋ ಮರ, ಹೋಗಿ ಪ್ಲಾಸ್ಟಿಕ್ದು ತೊಗೊಂಬಂದು ಆಡ್ಕೊಂಟಿ ನಾಳೆ ತೊಗೊಂಬಂದು ಹಾಕೋ ಅಂತ ಹೇಳ್ತಾರೆ. ಅಂದ್ರೆ ಅವರು ಮಾಡಿ ಕೊಡುವಷ್ಟು ಶಕ್ತಿ ಇಲ್ಲ, ಯಾಕಂದ್ರೆ ಅದು ಸೇಲ್ ಆಗೋದಿಲ್ಲ. ಅವ್ರು ಮಾಡುವಂಥ ಪ್ರಸಂಗದಾಗಿಲ್ಲ. ಈಗ ಅವರು ತರಿಸೇ ಕೊಡ್ಬೇಕು. ಪ್ರತಿಯೊಂದು ಗಡಿಗೆ ಕುಡಿಗೆ ಏನೆಲ್ಲ ತರಿಸ್ಕೊಡ್ಬೇಕು. ಎಲ್ಲ ರೆಡಿಮೇಡ್ ಬಂದಾಗ ಈ ರೆಡಿಮೇಡ್ ಇದಕ್ಕೆ ಬಿದ್ದು ಇದ್ರ ಬಗ್ಗೆ ಇನ್ನು 2 ದಿವಸ ಮಾತಾಡೋಣ ಮತ್ತೆ ಯಾವುದೋ ಒಂದು ಸಂದರ್ಭದಾಗ. ಇನ್ನು ಬಾಳಿದೊಂದು ಹೇಳಿದ ಅಣ್ಣ, ಇಷ್ಟು ದೊಡ್ಡದು ಗಡ ಇತ್ತು ಅಂತೇಳಿ. BSc MS ಅಗ್ರಿ ಮಾಡ್ಬೇಕಾದ್ರೆ ಒಂದು ಬಾಳಿ ಇದ್ರ ಮೇಲೆ, ಮುನ್ವಳ್ಳಿ ಬಾಳಿ ಮೇಲೆ ಒಂದು ಇದನ್ನು ಮಾಡಿದ್ದ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಒಂದು ಬುಕ್ ಬರೆದಿಟ್ಟಿದ್ದ. ಅವ್ಗೆ ಒತ್ತಾಯ ಮಾಡಿ ನಾ ತೊಗೊಂಡೆ, ಅದನ್ನೊಂದು ಏನೋ ಕೊಡಪ್ಪ ಅದನ್ನು ಅಂತೇಳಿ. ಮುನ್ವಳ್ಳಿ ಬಾಳೆ ಅಂದರೆ ಏನು, ಅದ್ರ ಮೂಲ ಯಾವುದು, ಅದು ಎಲ್ಲಿಂದ ಬಂತು, ಅದಕ್ಕೆ ಯಾಕೆ ಜವಾರಿ ಅಂತಂದರು, ಏನೋ ಒಂದು ಹೆಸರು ಅದಕ್ಕೆ ಯಾಕೆ ಬಂತು, ಅದು ಇಲ್ಲೇ ಯಾಕೆ ಫೇಮಸ್ ಆಯ್ತು, ಅದನ್ನು ಹುಡುಕುವಂತ ವಿಚಾರ ಮಾಡಿದ್ನಿ. ಅವ್ರೊಳಗೆ ಎಷ್ಟೋ ಮಂದಿ ಹಿರಿಯರನ್ನ ಕಂಡುಕೊಂಡು ಆಮೇಲೆ ಅದಕ್ಕೆ ನನಗೊಂದು ಹುಚ್ಚ ಏನಿತ್ತು ಅಂದ್ರೆ, ಅದನ್ನು GI ಇಂಡಿಕೇಶನ್ ಮಾಡಬೇಕು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಮಾಡಬೇಕು ಅಂತ ಒಂದು ಹುಚ್ಚ. ಅದಕ್ಕೆ ಎಷ್ಟೋ ಮಂದಿ ಚಲೋ ಇವ್ರನ್ನೆಲ್ಲ ಹಾಯ್ ಆಫೀಸರ್ಸ್ನ ಭೇಟಿ ಆದ್ನಿ, ಇದನ್ನು ಮಾಡ್ಬೋದನ ಅಂತೇಳಿ. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ನೀವು ಊರಾಗ ಒಂದು ಸರ್ವೆ ಮಾಡು, ಎಷ್ಟು ಜನ ಬೆಳಿತಾರ, ಅದ್ರದ್ದು ಒಂದು ನೇಚರ್ ಏನು, ಎಷ್ಟು ಜನ ಬೆಳಿತಾರ, ಈಲ್ಡ್ ಎಷ್ಟು ಬರ್ತೈತಿ, ಅದ್ರ ಟೇಸ್ಟ್ ಏನು ಎಲ್ಲ ಅಂಥೇಳಿ. ಅದನ್ನು ಮಾಡಬೇಕಂತ ನಾ ಯಾವಾಗ ಸ್ಟಾರ್ಟ್ ಮಾಡಿದ್ನಿ, ಅದರಿಂದ ಲಾಸ್ ಆದವ್ರು ಹೆಚ್ಚಿದ್ರು. ಯಾಕಂದ್ರೆ ಅದು ರಾಸಾಯನಿಕ ಒಳಗೆ ಬೆಳೆಯೋದಿಲ್ಲ, ಅದು ಒಟ್ಟ ರಾಸಾಯನಿಕ ಒಳಗೆ ಬೆಳೆಯೋದಿಲ್ಲ. ಒಬ್ರು ಹಿರಿಯರ ಕಡೆ ಹೋದ್ನಿ, ಒಂದು ದಿವ್ಸ ಕೇಳಿದ್ನಿ, ಯಾಕಪ್ಪ ಬಾಳಿ ಯಾಕೆ ತೆಗಿಯಾಕತ್ತೀರಿ ಅಂಥೇಳಿ. ನಾನು 1990 ತನಕ ಅವರು ಒಂದು ಲೆಕ್ಕ ಬಂತು. 1990 ಮುನ್ವಳ್ಳಿ ಒಳಗೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಜವಾರಿ ಬಾಳಿ ಪಡ ಸಿಗ್ತಿದ್ದು. ಒಬ್ಬೊಬ್ರದ್ದು ಎಷ್ಟೆಷ್ಟು ದಿವಸದ ಪಡ ಇದ್ದು ಅಂದ್ರೆ 10 ವರ್ಷದ ಪಡ ಇದ್ದು.
ನಾ ಅಂಥ ಬಾಳೆ ಬೆಳೆಯುವಂಥ ಮನೆ ಒಳಗನ ನಾನು ಹುಟ್ಟಿದ್ನಿ. ನಮ್ಮ ತೋಟದಾಗ 10 ವರ್ಷದ್ದು 5 ವರ್ಷದ್ದು ಹಿಂಗೆ, ನಮ್ಮ ಮಾವನ ತೋಟದಾಗ 10 ವರ್ಷದ್ದಿತ್ತು, ನಮ್ಮ ಅಣ್ಣನ ತೋಟದಾಗ ಇಷ್ಟಿತ್ತು, ಹಿಂಗಂತ ಹೇಳುವಂಥವ್ರು ಜನ ಇದ್ರಲ್ಲಿ. ಇವತ್ತು ಒಂದು ಬಾಳೆ ಹಚ್ಚಿದ್ರೆ ಅಂದ್ರೆ 10 ವರ್ಷದ್ದು. ಅದಕ್ಕೆ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೋಬೇಕಿತ್ತು, ಕಾಲ್ಗಾಯಿ ಮಾಡಬೇಕು, ಆಮೇಲೆ ಗಳೆ ಮಾಡಬೇಕು. ಹೆಂಗೆ ಗಳೆ ಮಾಡ್ಬೇಕಂದ್ರೆ ಮಣ್ಣು ಹಿಂಗೆ ತೂರಿದ್ರೆ ನೆಲಕ್ಕೆ ಬೀಳಬಾರ್ದು, ವಾಪಸ್ ಅದು ಹಿಂಗೆ ಹಾರಿ ಹೋಗಬೇಕು. ಅಷ್ಟು ಮಣ್ಣು ಕೂಡಬೇಕು, ಅದ್ರೊಳಗೆ ಎಲ್ಲ ಸಾವಯವ ಅಂಶಗಳು ಮಿಕ್ಸ್ ಆಗಬೇಕು. ಹಂಗೆ ಮಾಡಿ ಒಂದು ಸಲ ಬಾಳೆ ಹಚ್ಚಿದ್ರಂದ್ರೆ ನಿರಂತರವಾಗಿ ಎಷ್ಟೋ ವರ್ಷ ಬರ್ತದೆ ಅಂಥೇಳಿ. ಅದಕ್ಕೆ ಯಾವುದೇ ರಾಸಾಯನಿಕ ಬಡಿದ್ರೆ ಅದು ಬರ್ತಿದ್ದಿಲ್ಲ. ಅದಕ್ಕೆ ಅದನ್ನು ಯಾಕೆ ಬಿಟ್ಟರು ಅಂತ ನಾವು ವಿಚಾರ ಮಾಡಿದ್ನಿ. ಯಾಕೆ ಕಡಿಮೆ ಮಾಡಾಕತ್ತೀರಿ? ಆಗಲೇ ನಮಗೆ ಮತ್ತೆ ಬಂದದ್ದು ಹೊರಗಿಂದನ. ಯಾವುದು ಗ್ರ್ಯಾಂಡ್ 9 G9 ಅಂತ ಬಂತು, ರೋಬಸ್ಟ್ ಅಂತ ಬಂತು. ಅವೆಲ್ಲ ಮಾರ್ಕೆಟ್ನಾಗ ಹೆಚ್ಚು ಏನು ಈಲ್ಡ್ ಹೆಚ್ಚು, ಹಣ ಹೆಚ್ಚು. ಈಲ್ಡ್ ಹಣ ನೋಡಿದ್ದೀವಿ ನಾವು, ಟೇಸ್ಟು ಕ್ವಾಲಿಟಿ ನೋಡಲಿಲ್ಲ, ಕ್ವಾಂಟಿಟಿ ನೋಡಿದ್ದೀವಿ, ಅಮೌಂಟ್ ನೋಡಿದ್ದೀವಿ. ಆ ಕಾಲಕ್ಕೆ ಅದು ನಶಿಸಿ ಹೋತು. ಆಮೇಲೆ ಅದನ್ನು ನಶಿಸಿ ಹೋಗಬಾರ್ದಂತ ಒಂದಿಷ್ಟು ಮಂದಿ ಇಟ್ಕೊಂಡಿದ್ರು. ಯಾಕಂದ್ರೆ ನಾವು ಕೆಲವೊಂದಿಷ್ಟು ಮಂದಿ ಇನ್ನೂವರೆಗೂ ಅದಕ್ಕೆ ಸ್ಟಿಕ್ ಆಗಿರ್ತಾರೆ. ಯಾರೋ ಒಂದು ಕಡೆ ಏನೋ ಒಂದು ಕಡೆ ಅದ್ರ ಮೇಲಿನ ವ್ಯಾಮೋಹ ಏನೋ ಇರಲಿ ಅಂತೇಳಿ ಅವ್ರಿಗೊಂದು ರೋಗ ಕಾಡ್ತಿ. ಆ ಸುತ್ತಲೇ ಇದ್ದವ್ರು ಏನು ಮಾಡ್ತಿದ್ರು, ರಾಸಾಯನಿಕ ಮಾಡ್ತಿದ್ರು, ಇವರೊಬ್ಬರು ಅದನ್ನು ಇಡ್ತಿದ್ರು. ಆ ರಾಸಾಯನಿಕ ಇದಕ್ಕೆ ಏನು ಇಫೆಕ್ಟ್ ಮಾಡಿತ್ತು ಅಂದ್ರೆ ಬಂಚಿ ಟಾಪ್ ಅಂತ ಒಂದು ರೋಗ ಬಂತು. ಬಂಚಿ ಟಾಪ್ ಅಂದ್ರೆ ಗಂಡು ಸುಳಿ. ಅದು ಕುತ್ತಿಗೆ ಒಳಗನ ಗಡ ಆಗಿಬಿಡ್ದು. 10-15 ಎಳೆ ಅಣ್ಣ ಹೇಳಿದ ಪ್ರಕಾರ ಇಷ್ಟು ಎತ್ತರ ಆಗುವಂಥ ಗಡ 2-3 ಹಣಿಗೆ ಹಾಕಿಬಿಟ್ರೆ ಎಷ್ಟು ಸಂಕಟ ಆಕತಿ. ಬೇಡ, ಇದೇನೋ ರೋಗ ಬಂದತಿ ಅಂತೇಳಿ ಅದನ್ನು ಕೊಯ್ದ ಇನ್ನೊಂದು ಕೊಯ್ಯಕ್ಕೆ ಹೋದ ಅಂದ್ರೆ ಇದ್ರದ್ದು ಡಿಸೀಸ್ ಅದಕ್ಕೆ ಸ್ಪ್ರೆಡ್ ಆಗೋದು. ಈ ಒಂದು ಹಂತದಾಗ ಯಾವಾಗ ರಾಸಾಯನಿಕ ಕೃಷಿಗೆ ನಾವು ತೊಡ್ಕೊಂಡಿವಿ ಆವಾಗ ಬೀಜನೂ ಚೇಂಜ್ ಹಾಕೊಂತ ಬಂದು ಜವಾರಿ ಅನ್ನೋದು ಹೋಗಿಬಿಡ್ತೆ ಅಲ್ಲಿಗೆ. ನಾನು ಸರ್ವೆ ಮಾಡಿ ಹೊತ್ತಿಗೆ ಒಂದು 100 ಮಂದಿನೂ ಸಿಗಲಿಲ್ಲ ನನಗೆ ಬೆಳೆಯುವಂಥವ್ರು. ಒಂದು 100 ಎಕರೆನೋ ಒಂದು ಎಷ್ಟೋ ಮಾಡ್ಕೊಂಡು ಬಾ ಅಂದಿದ್ರು ಅವರು, ಅದು ಯಾವುದೂ ಸಿಗಲೇ ಇಲ್ಲ. ಇದು ನಡೆದಂಥ ಘಟನೆ. ಇದು ಪ್ರತಿಯೊಂದು ಊರಾಗೂ ಆಯಾ ಬೀಜಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಅಲ್ಲಿ ಒಂದು ಬೆಳೆಗೆ ಸಂಬಂಧಪಟ್ಟದ್ದಿರ್ಬೋದು, ಯಾವುದೋ ಒಂದು ಆಹಾರಕ್ಕೆ ಸಂಬಂಧಪಟ್ಟದ್ದು ಪ್ರತಿಯೊಂದು ಊರಾಗೂ ಇದು ನಡೀತು. ಯಾಕಂದ್ರೆ ನಾವು ಸ್ವಾವಲಂಬಿಗಳು, ನಾವು ಸ್ವಾತಂತ್ರ್ಯಗಳು, ನಾವು ಡೆವಲಪಿಂಗ್ ಕಂಟ್ರೀಸು ಡೆವಲಪ್ಡ್ ಆಗೋದು. ಎದ್ರಾಗ ಡೆವಲಪ್ಡ್ ಆಗತ್ತೀವಿ ನನಗೆ ಗೊತ್ತಿಲ್ಲ. ನಮ್ಮ ಕೈಚೀಲ್ ನಮ್ಮ ಮನ್ಯಾಗ ಇಲ್ಲ. ಇಲ್ಲಿ ಇವತ್ತು ನಾವು ಹೊಲಕ್ಕೆ ಹೋಗಿ ಯಾವುದೋ ಆಹಾರ ತಂದು ತಿನ್ನೋದಿಲ್ಲ. ಹಣ್ಣು ಇಲ್ಲಿಂದ ಒಂದು 10 ಇದನ್ನು ಹಿಡ್ಕೊಂಡು ಹೋಗ್ಬೋದು, 100 ಇದನ್ನು ಹಿಡ್ಕೊಬೋದು. ತನ್ನ ಟೇಲರ್ ಕಟ್ಟಿದ್ರು ಸಾಲೋದಿಲ್ಲ, ಅಷ್ಟು ಸಂಪತ್ತು. ಈಗ ಅಕ್ಷರಶಃ ಅಣ್ಣ ಈ ಟೇಲರ್ ಕಟ್ಟಿರೂ ಸಾಗಲಾರ್ದಂಥದ್ದು ವಿಷಯ ಅವ್ರು ಹೇಳಿಬಿಟ್ರಿ. ಈಗ ಮುರಳಿ ಅಣ್ಣ ಟೇಲರ್ ಕಟ್ಟಿದ್ರು ಸಾಲೋದಿಲ್ಲ. ಸೊಪ್ಪು ತೊಗೊಂಡು ಬಾ ಅಂತಂದ್ರೆ ಇನ್ನು ಹೊರಗಿನ ಸೊಪ್ಪು ಬರೋ ಅವಶ್ಯಕತೆನೇ ಇಲ್ಲ. ನಾಳೆ ಗುರುವಾರ ಸಂತಿಗೆ ಇಲ್ಲಿದ ಸೊಪ್ಪು ಸಾಕಾಗಿ ಹೋಗತಿ ಅವೇರ್ನೆಸ್ ಕೊಟ್ರೆ. ಅದಕ್ಕೆ ನಮ್ಮಲ್ಲಿ ಹೊಲಕ್ಕೆ ಹೋದ್ರಂದ್ರೆ ಕಬ್ಬಿನ ಸೊಪ್ಪೇರಿ ತೊಗೊಂಬರ್ಬೇಕು, ಮತ್ತೊಂದು ಏನೋ ತೊಗೊಂಬರ್ಬೇಕು, ಬೇರೆ ಏನೂ ತರ್ಲಿಕ್ಕೆ ಸಾಧ್ಯ ಇಲ್ಲ. ಹತಾಶೆ ಆಗಿಬಿಟ್ಟೆ ನಾ. ಹೇಳಿ 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 ಹತಾಶದ ಹಂತಕ್ಕೆ ಬಂದೇನಿ. ನನ್ನೂ ಹತಾಶೆ ಮಾಡಾಕತ್ತಾರ, ನೀವೊಬ್ಬ ಹುಚ್ಚ ಅಂತೇಳಿ ಪ್ರತಿ ಹಂತದಾಗೂ ಚುಚ್ಚೆ ನನಗೆ ಇಷ್ಟು ಕೆಳಮಟ್ಟಕ್ಕೆ ಬಂದು ಹತ್ತೇನೆ. ಇವತ್ತು ಎಷ್ಟು ದುಃಖದಾಯಕ ಕಣ್ಣ ನೀರು ಬರೋದು ಅಂದ ಬಾಕಿ ನನ್ನ ಹೊಲಕ್ಕೆ ಯಾರೂ ಕೆಲಸಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾ ಕಸ ಎಣ್ಣೆ ಹೊಡಿಯೋದಿಲ್ಲ, ನಾನು ಗೊಬ್ಬರ ಹಾಕುವುದಿಲ್ಲ, ನಾನು ಆಕಳ ಸಾಕ್ತೇನೆ, ಅದಕ್ಕೆ ಅವ್ನು ನೀರು ಕುಡ್ಸಾವು, ಅದಕ್ಕೆ ಅವ್ನು ಮೇವು ಹಾಕ್ತಾನೋ ಮರಾಯ, ಎಲ್ಲಿ ಸೆಗಣ ಬೆಳೆಯೋದು, ಅದನ್ನು ನೀ ಕಲಸು ಅನ್ನೋದು, ಅದನ್ನು ನಾವು ಕಲಿಸೋದು, ಅದನ್ನು ಮೈ ಮೆತ್ಕೊಂಡು ಹೋಗೋದು, ಅದ್ರ ವಾಸನೆ ಬರ್ತಾರೆ. ಒಂದಿಲ್ಲ ಒಂದು ದಿವ್ಸ ಬರ್ತಾರೆ. ಆದ್ರೆ ನಾವು ಇರ್ತಾ ಬರೋದಿಲ್ಲ. ನಾವು ಇಲ್ದಾಗ ಬರ್ಬೋದು, ನಾ ಅದನ್ನು ನೋಡೋದಿಲ್ಲ. ಆದ್ರೆ ಎಲ್ಲೋ ಒಂದು ಹಂತದ್ದು ಇಲ್ಲಿ ಒಂದು ಹಂತ ಚರ್ಚೆ ನಡೀತತಿ, ಇಲ್ಲಿ ಒಂದಂಥ ಅವಕಾಶ ಐತೆ ಅನ್ನೋದು ನನ್ನ ದೊಡ್ಡ ಖುಷಿ ಆಗಿಬಿಡತ್ತೆ. ನಾನು ನಂದಾಗೆ ನೋಡಿದ್ದಿಲ್ಲ, ಇದು ನಂಬುದು, ಇದು ನಮ್ಮ ಪರಿವಾರ, ನಂಬುದು ತೋಟ ಅಂತೇಳಿ ಏನು ಅನ್ಕೋತೇನೆ. ಇದರೊಳಗೆ ನಾ ಖುಷಿ ಕಾಣ್ತೇನೆ.